ಕಾರ್ಯಕ್ರಮದ ಪ್ರಾರ್ಥನೆಯನ್ನ ನಡೆಸಿಕೊಳ್ಳಲಿದ್ದಾರೆ ಮಾತೃ ಶ್ರೀ ಪಾರ್ವತಮ್ಮ ಮತ್ತು ತಂಡದವರು. ಗುರುವೇ ನಿಜ ಸುಖದ ಸಾಗರವೇ ತೆರೆ ಮಸಗು ತಾಗಳಂ ಬೆಳಗು ತಿಹ ನಿನ್ನ ಕಡೆಗಣ್ಗಳಿಗೆ ಸಂತಸವಾನಗಿರಗೆ ಜಗದಾದಿ ಬೀಜಂಗೆ ನಿಗಮಾಂತ ವೇದಂಗೆ ನಗರಾಜ ಶ್ರುತಯ ರಮಣಂಗೆ ಶಂಭೋ ವಿಂಗಣೀತೋತ್ಸವದೀನತನಾಚೆ ಶರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವ ಬಹುಧಾರ ಬಲದೀನ ಸರ್ವ ಮಂಗಳಿಗೆ ನತನಾತೆ ಒಮ್ಮೆ ಗಣಪತಿಗೆ ಮಾತೊಮ್ಮೆ ಸೇನಾಧೀಪಂಗೊಮ್ಮೆ ವೀರೇಶ ಒಮ್ಮೆ ನಂದೀಶ್ವರಂಗೊಮ್ಮೆ ನಾನೊಲಿದೋ ನತನಾತೆ ಅಂದಿಂದ ಮುಂದೆ ಬಿಡದೆಂದೆಂದು ನಿಜ ಭಕ್ತಿ ಇಂದೀಶನೊಡನೆ ಬೆರೆದು ಸುಖ ನಿರ್ಭಗನ ವೃಂದ ಮಂಕೋತೋ ನತನಾತೆ ಇದಕ್ಕೆ ಮೇಲಿಲ್ಲವೆಂಬುದು ತಾನದಾವ ಸುಖವದನಮ್ಮೆ ತನ್ನ ನರಿದೋಡೊಲಿದೀವಾತ್ಮ ಪದವೆನ್ನ ಮಾನಸದೊಳಿಕೆ ಶ್ರೀ ಗುರುವೇ ನಿಜ ಸುಖದ ಸಾಗರವೇ ತೆರೆ ಮಸಗು ತಾಗಳಂ ಬೆಳಗು ತಿಹ ನಿನ್ನ ಕಡೆಗಣ್ಗಳಿಗೆ ಸಂತಸವಾನಗಿರಗೆ. ಕಾರ್ಯಕ್ರಮದ ಅತಿಥಿಗಳನ್ನ ಸ್ವಾಗತಿಸಲಿದ್ದಾರೆ ಶ್ರೀ GL ತ್ರಿಪುರಾಂತಕ ಅವರು. ಮೊದಲಿಗೆ ಸುತ್ತೂರು ಶ್ರೀಮಠದ ದಿವ್ಯ ಗುರು ಪರಂಪರೆಗೆ ಭಕ್ತಿ ನಮನಗಳನ್ನು ಅರ್ಪಿಸಿ ಅಧ್ಯಯನ ಶಿಬಿರ ಹಾಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ನಮಗೆಲ್ಲ ದರ್ಶನಾಶೀರ್ವಾದವನ್ನ ದಯಪಾಲಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅಧ್ಯಯನ ಶಿಬಿರದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಲಿರುವಂತಹ ಶ್ರೀ ಶಿವಾನಂದ ಗ್ರಾಮೀಣ ವಿದ್ಯಾಪೀಠ ಸ್ಥಾಪಿಸುವ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಮಕ್ಕಳಿಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯನ್ನ ತೆರೆದು ನಡೆಸ್ತಾ ಇದ್ದಾರೆ. ಸಮಾಜಕ್ಕೆ ಉತ್ತಮವಾದಂತಹ ಸೇವೆಯನ್ನ ಕರುಣಿಸ್ತಾ ಇರುವಂತಹ ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಭಕ್ತಿ ನಮನಗಳೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತವರು ವಿಶ್ರಾಂತ ಕುಲಪತಿಗಳಾದಂತಹ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಸರ್ ಅವರು. ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ
ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಮಾಡ್ತಾರೆ, ಶಿಕ್ಷಣವನ್ನು ಪೂರೈಸ್ತಾರೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿ ತುಮಕೂರು ವಿಶ್ವವಿದ್ಯಾನಿಲಯದಿಂದ ಡಿ.ಲಿಟ್ ಪದವಿಯನ್ನ ಪಡೆಯುತ್ತಾರೆ. ಕನ್ನಡ ಪಂಡಿತರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿ ಉನ್ನತ ಹುದ್ದೆಗಳನ್ನ ಅಲಂಕರಿಸಿ 2005ರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದ ಡೀನ್ ಆದವರು. ಅಷ್ಟೇ ಅಲ್ಲ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಪ್ರಥಮ ಕುಲಪತಿಗಳಾಗಿ ಅವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಕೆಲವರಿಗೆ ಹುದ್ದೆ ಅಲಂಕರಿಸಿದಾಗ ಗೌರವ ಬರುತ್ತೆ, ಕೆಲವರು ಹುದ್ದೆ ಅಲಂಕರಿಸಿದ್ರೆ ಹುದ್ದೆಗೆ ಒಂದು ಗೌರವ ಬರುತ್ತೆ. ಆ ಹುದ್ದೆಗೆ ಗೌರವವನ್ನು ತಂದುಕೊಟ್ಟಂತವರು ಶ್ರೀ ವೆಂಕಟೇಶ್ವರ ಅವರು. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಪ್ರಸಿದ್ಧ ಮತ್ತು ಪ್ರತಿಷ್ಠಿತ ಹುದ್ದೆಗಳನ್ನ ಅಲಂಕರಿಸಿರೋದ್ರ ಜೊತೆಗೆ ಸಮಾಜವನ್ನ ಪರಿವರ್ತಿಸುವ ಉತ್ಸಾಹವನ್ನ ಹೊಂದಿರುವಂತಹ ಚಿಂತಕರಾಗಿದ್ದಾರೆ. ಜೊತೆಗೆ ದಿನಪತ್ರಿಕೆಗಳಲ್ಲಿ ಅವರ ಲೇಖನಗಳನ್ನ ನಾನು ಓದ್ಕೊಂಡ್ ಬಂದವನು. ನಮ್ಮ ನಾಡಿನ ಅನೇಕ ವೀರಶೈವ ಲಿಂಗಾಯತ ಮಠಗಳ ಶ್ರೀಗಳವರ ಜೀವನ ಸಾಧನೆಯನ್ನ ಇಡೀ ಸಮಾಜಕ್ಕೆ ತಿಳಿಸುವಂತಹ ಕಾರ್ಯವನ್ನ, ಅಷ್ಟೇ ಅಲ್ಲ ಆಧ್ಯಾತ್ಮಿಕ ಜಿಜ್ಞಾಸುಗಳು, ದಾರ್ಶನಿಕರು ಎಲ್ಲರನ್ನ ನಾಡಿಗೆ ಪರಿಚಯಿಸುವಂತಹ ಒಂದು ಮಹತ್ ಕಾರ್ಯವನ್ನ ಶ್ರೀಯುತರು ಮಾಡ್ಕೊಂಡ್ ಬಂದಿದ್ದಾರೆ. ಶ್ರೀಯುತರಿಗೆ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅಧ್ಯಯನ ಶಿಬಿರದ ಉದ್ಘಾಟನೆಯನ್ನ ನೆರವೇರಿಸಿಕೊಡುವಂತವರು ನಿವೃತ್ತ IAS ಅಧಿಕಾರಿಗಳಾದಂತಹ ಶ್ರೀ ಎಂ ಮದನ್ ಗೋಪಾಲ್ ರವರು. ಅವರು ನಿವೃತ್ತ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿ ಚೇರ್ಮನ್, ಈಗ ಅವರು ಪ್ರಸ್ತುತ ಚೇರ್ಮನ್ ಬೋರ್ಡ್ ಆಫ್ ಗವರ್ನರ್ VN ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾಗ್ಪುರ ಅಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರು ವಾಣಿಜ್ಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಡಿಪ್ಲೊಮೋವನ್ನ ಪಡೆದಿದ್ದಾರೆ. ಅವರು 1984ರಲ್ಲಿ ಭಾರತೀಯ ಆಡಳಿತ ಸೇವೆಗೆ ಆಯ್ಕೆಯಾದವರು. ಕರ್ನಾಟಕ ಕೇಡರ್ನಲ್ಲಿ ಆಯ್ಕೆಯಾಗಿದ್ದು ವಿಶೇಷ. ಮತ್ತೆ ಶ್ರೀಮಠದೊಂದಿಗೆ ಶ್ರೀಯುತರಿಗೆ ಸುಮಾರು 4 ದಶಕಗಳ ಒಡನಾಟ. ಯಾಕೆಂದ್ರೆ ಅವರ ಪ್ರಥಮ ಸೇವೆ ಪ್ರಾರಂಭ ಆಗಿದ್ದು ನಂಜನಗೂಡಿನಿಂದ. ನಂಜನಗೂಡಿನಲ್ಲಿ ಅವರ ಸೇವೆ ಪ್ರಾರಂಭ ಆಗುತ್ತೆ. ಅವರು ಉಪವಿಭಾಗ ಅಧಿಕಾರಿಗಳಾಗಿ ಸೇವೆಯನ್ನು ಪ್ರಾರಂಭಿಸ್ತಾರೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಅಂದ್ರೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ಉನ್ನತ ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಅರಣ್ಯ, ಪರಿಸರ ವಿಜ್ಞಾನ, ಜಲಸಂಪನ್ಮೂಲ, ಗಣಿ ಮತ್ತು ಭೂ ವಿಜ್ಞಾನ, ಅಷ್ಟೇ ಅಲ್ಲ ಬಿಜಾಪುರ ಮತ್ತು ಗುಲ್ಬರ್ಗದ ಉಪ ಆಯುಕ್ತರಾಗಿ ಅವರು ಸೇವೆಯನ್ನ ಸಲ್ಲಿಸಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿ ಸೇವೆಯನ್ನ ಸಲ್ಲಿಸಿ ನಾಡಿಗೆ ಉತ್ತಮವಾದ ಸೇವೆಯನ್ನ ನೀಡಿದ್ದಾರೆ. ಇದು ಅವರ ವೃತ್ತಿ. ಆದ್ರೆ ಅವರ ಪ್ರವೃತ್ತಿಯನ್ನ ತಿಳ್ಕೊಂಡ್ರೆ ಬಹಳ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಅನ್ಸುತ್ತವರು. ನಮ್ಮ ದೇಶಾದ್ಯಂತ ಅನೇಕ ವಿಚಾರ ಸಂಕಿರಣಗಳಲ್ಲಿ, ಕಾರ್ಯಾಗಾರಗಳಲ್ಲಿ ಅವರು ಇಂದಿಗೂ ಭಾಗವಹಿಸ್ತಾ ಇದ್ದಾರೆ. 50ಕ್ಕೂ ಹೆಚ್ಚು ದೇಶಗಳಿಗೆ ಅವರು ಭೇಟಿಯನ್ನ ನೀಡಿದ್ದಾರೆ. ಅವರಿಗೆ ತುಂಬಾ ಅತ್ಯಂತ ಪ್ರಿಯವಾದ ಸ್ಥಳ ಅಂದ್ರೆ ಕೈಲಾಸ ಪರ್ವತ. ಅವರು ಕೈಲಾಸ ಪರ್ವತದ ಬಗ್ಗೆನೆ ಒಂದು ಫೋಟೋ ಎಕ್ಸಿಬಿಷನ್ ಅನ್ನ ಮೈಸೂರಿನಲ್ಲಿ ನಡೆಸಿದ್ದನ್ನ ನಾನು ನೆನ್ಸ್ಕೊಂತೀನಿ. ಇವತ್ತು ಅವ್ರ ಮೊಬೈಲ್ ಸ್ಟೇಟಸ್ ಅಲ್ಲಿ ನಿತ್ಯವೂ ಸಹ ನಮಗೆ ಕೈಲಾಸ ಪರ್ವತ ದರ್ಶನವನ್ನ ವಿವಿಧ ಆಯಾಮಗಳಲ್ಲಿ ದರ್ಶನ ಮಾಡಿಸ್ತಾ ಇರ್ತಾರೆ. ಶ್ರೀಯುತರಿಗೆ ನಾನು ಆತ್ಮಪೂರ್ವಕವಾದಂತಹ ಗೌರವವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತವರು ಮಾಜಿ ಶಾಸಕರಾದಂತಹ ಶ್ರೀ ಮಹಿಮಾ ಪಾಟೀಲ್ ರವರು. ಶ್ರೀಯುತರು ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ದಿವಂಗತ ಶ್ರೀ JH ಪಟೇಲ್ ರವರ ಸುಪುತ್ರರು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಾರಿಗನೂರು ಗ್ರಾಮದವರು. ತಂದೆಯವರ ಆದರ್ಶ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡಿರುವಂತಹ ಇವರು ಅವರ ಮಾರ್ಗದರ್ಶನದಲ್ಲಿಯೇ ರಾಜಕೀಯದ ಹಾದಿಯನ್ನ ಕಂಡುಕೊಂಡಂತವರು. ಸಮಾಜದ ಬಗ್ಗೆ ಅಪಾರ ಕಾಳಜಿ, ಕಳಕಳಿಯನ್ನ ಹೊಂದಿರುವಂತವರು. ರಾಜಕೀಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣದ ಆದ ಸಂದರ್ಭದಲ್ಲೆಲ್ಲ ಮೌನಕ್ಕೆ ಶರಣಾದಂತಹ ಆಧ್ಯಾತ್ಮಿಕ ಜೀವಿಯಾದಂಥವರು. ನ್ಯಾಯ, ನೀತಿ, ಧರ್ಮ ಆದರ್ಶಗಳನ್ನ ಮೌನದಲ್ಲೇ ಕಾಪಾಡುವುದು ಅವರು ಬಲವಾಗಿ ನಂಬಿದ್ದಾರೆ. ಶ್ರೀಯುತರಿಗೆ ಕಾರ್ಯಕ್ರಮದಲ್ಲಿ ಅವರ ಶ್ರೀಮತಿಯವರಾದಂತಹ ಶೈಲಜಾ ಪಟೇಲ್ ಬಂದಿದ್ದಾರೆ. ಇಂದಿನ ಕಾರ್ಯಕ್ರಮ ಅಂದ್ರೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಕೆ ಮೈಸೂರು ಇಲ್ಲಿನ ಶ್ರೀ HM ನಾಗರಾಜ್ ಸರ್ ಅವರು. ಮೂಲತಃ ತುಮಕೂರು ಜಿಲ್ಲೆಯ ತಿಪ್ಪೂರಿನವರಾದಂತಹ ನಾಗರಾಜ್ ಸರ್ ಅವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ MSc ಅಗ್ರಿಕಲ್ಚರ್ ಪೂರೈಸಿ
1997ರಲ್ಲಿ ಸರ್ಕಾರಿ ಸೇವೆಗೆ ತೋಟಗಾರಿಕೆ ಇಲಾಖೆಗೆ ಅದು ಉಪನಿರ್ದೇಶಕರಾಗಿ ಸೇರ್ತಾರೆ. ತೀರ್ಥಹಳ್ಳಿ, ಶಿವಮೊಗ್ಗ, ಚಿಕ್ಕಮಗಳೂರು, ತುಮಕೂರು ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಮೈಸೂರಿನ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರಿಗೆ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಸುತ್ತೂರಿನಲ್ಲಿ ಸುಮಾರು 8-9 ಶಿಬಿರಗಳು ನಡೆದಿದ್ದಾವೆ. ಇದು ಕೊನೆಯ ಶಿಬಿರ. ಎಲ್ಲಾ ಶಿಬಿರಗಳಿಗೆ ನಮಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶಕರಾಗಿ ಸಲಹೆ ಸೂಚನೆಯನ್ನ ನೀಡಿದವರು ನಮ್ಮ ಆಲಮಟ್ಟಿಯ ಡಾಕ್ಟರ್ ರುದ್ರಮುನಿ ಸ್ವಾಮಿಗಳವರು. ಅವರಿಗೆ ನಾನು ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಈ ಅಧ್ಯಯನ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿರುವಂತಹ ಮಠಾಧಿಪತಿಗಳಿಗೆ, ಮಾತಾಜಿಯವರಿಗೆ, ಜಿಜ್ಞಾಸುಗಳಿಗೆ ನಾನು ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು, ವಿಜ್ಞಾನಿಗಳು, ರೈತ ಬಾಂಧವರು, JSS ಸಂಸ್ಥೆಗಳ ಬಂಧುಗಳು ಎಲ್ಲರೂ ಸಹ ಪಾಲ್ಗೊಂಡಿದ್ದಾರೆ. ಎಲ್ರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮಸ್ಕಾರ. ಅಧ್ಯಯನ ಶಿಬಿರದ ಉದ್ಘಾಟನೆಯನ್ನ ನಿವೃತ್ತ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ಚೇರ್ಮನ್, ನಾಗಪುರದ BN ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೋರ್ಡ್ ಆಫ್ ಗವರ್ನರ್ಸ್ ಚೇರ್ಮನ್ ಆದಂತಹ ಶ್ರೀ M ಮದನ್ ಗೋಪಾಲ್ ರವರು ಜ್ಯೋತಿ ಬೆಳಗುವುದರ ಮೂಲಕ ನೆರವೇರಿಸಿಕೊಡಬೇಕೆಂದು ಕೋರಿಕೊಳ್ಳುತ್ತೇನೆ. ಹಾಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಉದ್ಘಾಟನೆಯನ್ನ ಮೈಸೂರಿನ ತೋಟಗಾರಿಕಾ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದಂತಹ ಶ್ರೀ HM ನಾಗರಾಜರವರು ದವಸ ಧಾನ್ಯಗಳನ್ನ ಮಣ್ಣಿನ ಪಾತ್ರೆಗೆ ಹಾಕುವುದರ ಮೂಲಕ ನೆರವೇರಿಸಿಕೊಡಬೇಕೆಂದು ಕೋರಿಕೊಳ್ಳುತ್ತೇನೆ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಉದ್ಘಾಟನೆಯನ್ನ ಮೈಸೂರಿನ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಶ್ರೀ HM ನಾಗರಾಜ್ ಅವರು ದವಸ ಧಾನ್ಯಗಳನ್ನ ಮಣ್ಣಿನ ಪಾತ್ರೆಗಳಿಗೆ ಹಾಕುವುದರ ಮೂಲಕ ನೆರವೇರಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ರೈತ ಬಾಂಧವರು ಸಹ ಒಟ್ಟಿಗೆ ಸೇರ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ.
ಗೋಡಗೆರೆ ಶ್ರೀ ಶಿವಾನಂದ ಮಠದ ಶ್ರೀ ಮಲ್ಲಯ್ಯ ಸ್ವಾಮಿಗಳು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮಾಹಿತಿಯನ್ನ ನೀಡಬೇಕೆಂದು ಡಾಕ್ಟರ್ ಜಿಎನ್ ಜ್ಞಾನೇಶ್ವರ ಜಗದ್ಗುರು ಶ್ರೀ ವೀರ ಶ್ರೀನಿವಾಸನ ಮಹಾಸಂಸ್ಥಾನ ಗೋಪರಂಪರೆಯನ್ನು ಸ್ಮರಿಸುತ್ತಾ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಕಮಗಳಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಪೂಜಾರಿಗಳಿಗೆ ವಂದಿಸುತ್ತಾ ವೇದಿಕೆ ಮೇಲಿರುವ ಅತಿಥಿಗಳಿಗೆ ಹಾಗೂ ಸುತ್ತಮುತ್ತಲಿನ ರೈತ ಬಂಧುಗಳಿಗೆ ಕಾರ್ಯಕ್ರಮವನ್ನು ಸ್ವಾಗತಿಸುತ್ತೇನೆ. ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯಾದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇದೇ 29ರಿಂದ ಮುಂದಿನ ತಿಂಗಳು ಜೂನ್ 12 ತನಕ ನಡೆಯುತ್ತದೆ. ಇದು 15 ದಿನ ಸತತವಾಗಿ ನಡೆಯುತ್ತದೆ. ದೇಶದ ಎಲ್ಲಾ ಕಡೆ ಒಟ್ಟು 700 ಜಿಲ್ಲೆಗಳಲ್ಲಿ 731 ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಯುತ್ತಿದೆ. ಇದರಲ್ಲಿ ಮುಖ್ಯವಾದ ಒಂದು ಸಂದರ್ಭ ಅಂದ್ರೆ ಸ್ವತಃ ವಿಜ್ಞಾನಿಗಳೇ ರೈತರ ಬಾಗಿಲಿಗೆ ಹೋಗಿ ಅವರಿಗೆ ಈ ಮುಂಗಾರಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವ ತಳಿಗಳು ಬೆಳೆಸಬೇಕು ಅದನ್ನ ಜ್ಞಾನೋದಯ ಅದರ ಬಗ್ಗೆ ಒಂದು ಅರಿವು ಮೂಡಿಸೋದೇ ಈ ಕಾರ್ಯಕ್ರಮ. ಒಟ್ಟು ಈ ಕಾರ್ಯಕ್ರಮ 15 ದಿನಗಳಲ್ಲಿ ನಡೆಯುತ್ತದೆ. ಸಂಶೋಧನಾ ಕೇಂದ್ರದ ಕೃಷಿ ವಿಜ್ಞಾನಿಗಳು ರಾಜ್ಯದ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ ಹಾಗೂ ಸರ್ಕಾರೇತರ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಇದರಲ್ಲಿ ಮುಖ್ಯವಾಗಿ ಪ್ರಗತಿಪರ ರೈತರನ್ನು ಸೇರಿಸಿಕೊಂಡು ಒಂದು ಗ್ರಾಮದಲ್ಲಿ ದಿನ ಸತತವಾಗಿ 600 ರೈತರನ್ನು ಉದ್ದೇಶಿಸಿ ಮಾತನಾಡಿಸಿ ಅವರಿಗೆ ಯಾವ ರೀತಿ ಬೆಳೆ ಬೆಳಿಬೇಕು ಅನ್ನೋದನ್ನ ಒಂದು ಸಂಕಲ್ಪ ಮಾಡುವುದು. ಅದೇ ರೀತಿ ಮೈಸೂರು ಜಿಲ್ಲೆಯಡಿ ICAR JSS ಕೃಷಿ ಕೇಂದ್ರ ವತಿಯಿಂದ 3 ತಂಡಗಳಾಗಿ ನೇಮ ಮಾಡಿದ್ದೀವಿ. ಅದರಲ್ಲಿ 135 ಹಳ್ಳಿಗಳಲ್ಲಿ ಸುಮಾರು 200 ಸಭೆಗಳನ್ನು ನಡೆಸಿ ಸುಮಾರು 25,000 ರೈತರಿಗೆ ಮಾಹಿತಿ ನೀಡಲು ಯೋಜಿಸಲಾಗಿದೆ. ಈ ಅಭಿಯಾನಕ್ಕೆ ICAR ಇಂದ ವಿವಿಧ ಸಂಶೋಧನಾ ಸಂಸ್ಥೆಗಳಿಂದ 12 ವಿಜ್ಞಾನಿಗಳು, ವಿವಿಧ ಕೃಷಿ ಸಂಬಂಧಿತ ಇಲಾಖೆಗಳು, ಅಧಿಕಾರಿಗಳು ಹಾಗೂ ಸರ್ಕಾರೇತರ ಸಂಸ್ಥೆಗಳು ಭಾಗವಹಿಸುತ್ತಿದ್ದಾರೆ. ಈ ಸಂಕಲ್ಪವನ್ನು ಯಶಸ್ವಿ ಮಾಡಲು ಪೂಜ್ಯರು ಇವತ್ತಿನ ಅನುಗ್ರಹ ಕೊಟ್ಟಿದ್ದಾರೆ. ಅದೇ ರೀತಿ ನಾವೆಲ್ಲ ರೈತರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಈ ಕಾರ್ಯಕ್ರಮ ಯಶಸ್ಸಾಗಿ ಎಲ್ಲ ಮನೆ ಬಾಗಿಲು ತಲುಪಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಈಗ ಗೋಡಗೆರೆ ಶ್ರೀ ಶಿವಾನಂದ ಮಠದ ಶ್ರೀ ಮಲ್ಲಯ್ಯ ಸ್ವಾಮಿಗಳವರು ಅಧ್ಯಯನ ಶಿಬಿರದ ಪ್ರಾಸ್ತಾವಿಕ ನುಡಿಗಳನ್ನ ನೀಡಬೇಕೆಂದು ಕೋರುತ್ತೇನೆ. ಸರ್ವಲೋಕೋಪಕಾರಾಯ ಯೋ ದೇವಃ ಪರಮೇಶ್ವರಃ ಚರತಿ ಅತಿಥಿರೂಪೇಣ ನಮಸ್ತೆ ಚಂದ್ರಮಾತ್ಮನೆ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜಗದ್ಗುರು ಶ್ರೀ ವೀರಸಿಂಹಾಸನ ಸಂಸ್ಥಾನ ಮಠ ಸುತ್ತೂರು ಶ್ರೀ ಕ್ಷೇತ್ರ ಹಾಗೂ ಶ್ರೀ ಶಿವರಾತ್ರಿ ಶಿವ ಧಾರ್ಮಿಕ ದತ್ತಿ JSS ಮಹಾವಿದ್ಯಾಪೀಠ ಈ ಯುಗಳ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದಿರುವಂತಹ ಅಧ್ಯಯನ ಶಿಬಿರ ಹಾಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮ ನಾಡಿನ ಹಿತಚಿಂತಕರು ಮಾತೃಸ್ಥಾನದಲ್ಲಿ ಇದ್ದುಕೊಂಡು ಸರ್ವ ಕ್ಷೇತ್ರಕ್ಕೂ ಕೂಡ ಆಶ್ರಯವನ್ನು ಕೊಟ್ಟು ಎಲ್ಲೆಲ್ಲಿ ಏನೇನು ಇದೆಯೋ ಆ ಒಂದು ವಿಶೇಷತೆಯನ್ನು ಸಮಾಜಕ್ಕೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕೊಡ್ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತು ಈ ಅಧ್ಯಯನ ಶಿಬಿರದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥವರು ನಮ್ಮ ನಾಡಿನ ಶ್ರೇಷ್ಠ ಚಿಂತಕರು
ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಆಗಿರುವಂತಹ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಬಹಳ ದೊಡ್ಡ ವ್ಯಕ್ತಿಗಳು ಸರ್ಕಾರದ ಉನ್ನತ ಮಟ್ಟದಲ್ಲಿ ಇದ್ದುಕೊಂಡು ಕೈಲಾಸ ಪರ್ವತಗಳಲ್ಲಿ ತಮ್ಮದೇ ಆಗಿರುವಂತಹ ನಿಸರ್ಗ ರಮಣೀಯವಾಗಿರುವಂತಹ ಆ ಕ್ಷಣಗಳನ್ನು ಕಳೀತಕ್ಕಂಥವರು, ನಿವೃತ್ತಿಯಾಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಮಾತ್ರ ಒಳ್ಳೆಯ ಅಧ್ಯಾತ್ಮ ಜೀವಿಗಳು ಆಗಿರುವಂತಹ ಆತ್ಮೀಯರಾದ ಮದನ್ ಗೋಪಾಲ್ ಅವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ಇನ್ನೂ ಬರುವ ಒಳ್ಳೆಯ ಚಿಂತಕರು ಆಗಿರತಕ್ಕಂಥ ಮಾಜಿ ಶಾಸಕರಾದ ಮಹಿಮಾ ಪಟೇಲ್ ಅವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಕೃಷಿ ಸಂಕಲ್ಪ ಅಭಿಯಾನದ ಉದ್ಘಾಟನೆ ಮಾಡಿರ್ತಕ್ಕಂತಹ ಎಚ್ ಎಂ ನಾಗರಾಜ್ ಅವರಲ್ಲಿ ಕೂಡ ಶರಣಾರ್ಥಿಗಳು, ಅಧ್ಯಯನ ಶಿಬಿರದಲ್ಲಿ ಹಾಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಪರಮ ಪೂಜ್ಯರಿಗೆ, ಅಧ್ಯಯನದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಅನುಭಾವಿಗಳಿಗೆ, ಉಪಸ್ಥಿತ ಸಕಲರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಏಪ್ರಿಲ್ 1ರಿಂದ ಆರಂಭಗೊಂಡಿರುವಂತಹ ಎಳೆಯರ ಮೇಳದಿಂದ ಆರಂಭಗೊಂಡಿರುವಂತಹ ಶಿಬಿರ ಇವತ್ತು ಎಳೆ ವಯಸ್ಸಿನ ಮಕ್ಕಳಿಗೆ ಏನು ಕೊಡಬೇಕೋ ಅದನ್ನು ಕೊಟ್ಟು, ಇಡೀ ವಯಸ್ಸಿನಲ್ಲಿ ಏನು ಕೊಡಬೇಕೋ ಅದನ್ನು ಕೊಡಮಾಡ್ತಕ್ಕಂತಹ ಕೆಲಸ ಇವತ್ತಿನ ಅಧ್ಯಯನ ಶಿಬಿರ. ಈ ಅಧ್ಯಯನ ಶಿಬಿರ ಇದು 14ನೇ ಶಿಬಿರ. ಇದು ಕೊನೆಗೆ ಜೂನ್ 2ನೇ ತಾರೀಕಿನ ದಿವಸ ಕೊನೆಗೊಳ್ಳತಕ್ಕಂಥದ್ದು. ಈ ವರ್ಷದ ಅಧ್ಯಯನದ ವಿಷಯವನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಿಜಗುಣ ಶಿವರಿಗಳವರ ಅನುಭವ ಸಾರ ಅನ್ನುವಂಥ ಒಂದು ಗ್ರಂಥ. ನಿಜಗುಣರು ಮೈಸೂರು ಪ್ರಾಂತದಲ್ಲಿ ಕೊಳ್ಳೇಗಾಲದ ಚಿಲುಕವಾಡಿಯ ಸಮೀಪದಲ್ಲಿ ಗಾಳಿಪುರ ಅಂತಕ್ಕಂಥ ಒಂದು ಕ್ಷೇತ್ರದಲ್ಲಿ ಇದ್ದುಕೊಂಡು ಪಾಳೆಗಾರರಾಗಿ, ರಾಜರಾಗಿ, ಕೊನೆಗೆ ಕಾರಣಾಂತರದಿಂದ ಒಬ್ಬ ವ್ಯಕ್ತಿ ವೈರಾಗ್ಯವನ್ನು ತಾಳಬೇಕಾದ್ರೆ ಅದಕ್ಕೊಂದು ಸಂದರ್ಭ ಬರುತ್ತದೆ. ನಮ್ಮ ಹಾಗೆ ಇದ್ದುಕೊಂಡು ರಾಜರಾಗಿ, ಪಾಳೆಗಾರರಾಗಿ ಪ್ರಜಾಪಾಲನೆಯನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಮಹಾನ್ ಭಾವ ರಾಜರು ಎಲ್ಲವನ್ನೂ ತ್ಯಾಗ ಮಾಡಿ ಹೋಗಬೇಕಾಗಿತ್ತು ಅಂದ್ರೆ ಒಂದು ಕಾರಣ, ಒಂದು ಘಟನೆ ನಡೀತು. ಅದಕ್ಕಾಗಿಯೇ ಸುಭಾಷಿತಕಾರ ಹೇಳೋದು, ಕಾಕಃ ಕೃಷ್ಣ ಪಿಕ ಕೃಷ್ಣ ಕೋವೇಧ ಪಿಕ ಕಾಕಯೋ ವಸಂತ ಸಮಯೇ ಪ್ರಾಪ್ತೆ ಕಾಕಃ ಪಿಕ ಪಿಕ. ಕಾಗೆಯೋ ಕಪ್ಪಗೆ ಇರುತ್ತದೆ, ಕೋಗಿಲೆಯೋ ಕಪ್ಪಗದೇ ಇರುತ್ತದೆ. ಏನು ಎರಡರಲ್ಲಿ ವ್ಯತ್ಯಾಸ? ಬಣ್ಣದಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಧ್ವನಿಯಲ್ಲಿ ವ್ಯತ್ಯಾಸ ಇಲ್ಲ. ಆ ಧ್ವನಿ ಎನ್ನುವಂಥದ್ದು ಹೊರಡುವಂಥದ್ದು ಅದೊಂದು ಸಂದರ್ಭ. ವಸಂತ ಮಾಸೆ ವಸಂತ ಸಮಯ ಪ್ರಾಪ್ತೆ ಕಾಕಃ ಕಾಕಃ ಪಿಕ ಪಿಕಃ. ಆ ವಸಂತ ಸಮಯ ಬಂತು ಅಂತಂದ್ರೆ ನಿಜವಾಗಿರ್ತಕ್ಕಂತಹ ಆ ವರ್ಣ ಯಾವುದು, ಆ ಧ್ವನಿ ಯಾವುದು ಅನ್ನುವಂಥದ್ದನ್ನು ನಿಸರ್ಗ ನಮಗೆ ತೋರಿಸ್ತದೆ. ಆ ರೀತಿಯಲ್ಲಿ ನಿಜಗುಣ ಶಿವಯೋಗಿಗಳವರು ಕ್ಷೌರವನ್ನು ಮಾಡಿಸಿಕೊಂಡು ಸ್ನಾನ ಪೂಜಾದಿಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬ ಜೋಗಿ ಜಂಗಮರು ಬಂದು ಭಿಕ್ಷಾಟನೆಗೆ ಬಂದಿರ್ತಾರೆ. ಆ ಜಂಗಮ ಉಪಚಾರದಲ್ಲಿ ಒಂದಿಷ್ಟೇನೋ ಕೊಂಚ ಬದಲಾವಣೆ ಅಂತಕ್ಕಂಥದ್ದು ಕಾಣಿಸ್ತದೆ. ಆಗಲೇ ಬಂದಿರತಕ್ಕಂಥ ಜಂಗಮರಿಗೆ ಏನು ಉಪಚಾರ ಮಾಡಿದರೆ ಅಂತ ತಿಳ್ಕೊಂಡು ಧರ್ಮಪತ್ನಿಯನ್ನು ಕೇಳಿದಾಗ ನಿನ್ನೆಯ ತಂಗಳ ಅನ್ನ ಉಳಿದಿತ್ತು, ಅದನ್ನು ನೀಡಿದೆ ಅಂತ ತಿಳ್ಕೊಂಡು ಹೇಳಿದರು. ಇವರು ಲಿಂಗ ಪೂಜೆ ಆದ ನಂತರದಲ್ಲಿ ಇವರ ತಟ್ಟೆಯಲ್ಲಿ ಬಿಸಿಯಾಗಿರ್ತಕ್ಕಂಥ ಉಗಿ ಹಾಯ್ತಕ್ಕಂಥ ಅನ್ನ ಇತ್ತು, ಪ್ರಸಾದ ಇತ್ತು. ಭೇದ ಅನ್ನುವಂಥದ್ದು ಕಂಡು ಬಂತು. ನನಗೆ ಬಿಸಿ ಅನ್ನ, ನಿನ್ನ ಗಂಡನಿಗೆ ಬಿಸಿ ಅನ್ನ, ನನ್ನ ಗಂಡನಿಗೆ ತಂಗುಳನ್ನ. ಇದು ಭೇದ. ಈ ಭೇದ ಈ ಜಗತ್ತಿನಲ್ಲಿ ಇದೆ ಅಂತಂದ ಮೇಲೆ ಅಭೇದ ಸ್ಥಿತಿ ಯಾವುದಿರಬಹುದು ಅನ್ನುವಂಥದ್ದನ್ನು ಕಂಡುಕೊಳ್ಳಲಿಕ್ಕೆ ಅದೇ ಕ್ಷಣದಲ್ಲಿ ವೈರಾಗ್ಯವನ್ನು ತಾಳಿ ಪಕ್ಕದಲ್ಲಿ ಇರತಕ್ಕಂಥ ಶಂಭುಲಿಂಗ ಕ್ಷೇತ್ರಕ್ಕೆ ಹೋಗಿ ಶಂಭುಲಿಂಗ ಆ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡಿ ಆ ಶಂಭುಲಿಂಗನ ಒಲುಮೆಯನ್ನು ಪಡೆದುಕೊಂಡು ಶಸ್ತ್ರಶಾಸ್ತ್ರಗಳನ್ನು ಬರೀತಾರೆ. ಕೈವಲ್ಯ ಪದ್ಧತಿ, ಅದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರದು. ಉಭಯ ಭಾಷಾ ವಿಶಾರದರು,
ಸಂಸ್ಕೃತ ಮತ್ತು ಕನ್ನಡದಲ್ಲಿ ಅಷ್ಟೇ ಪಾಂಡಿತ್ಯವನ್ನು ಹೊಂದಿರತಕ್ಕಂಥವರು. ಅವರು ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ಸ್ವರವಚನಗಳಲ್ಲಿ ಹಾಡಿನ ರೂಪದಲ್ಲಿ ಬರೀತಾರೆ. ಪರಮಾನುಭವ ಬೋಧೆಯನ್ನ ಸಾಂಗತ್ಯದಲ್ಲಿ ಬರೀತಾರೆ. ಪರಮಾರ್ಥ ಗೀತೆಯನ್ನ ರಗಳೆಯಲ್ಲಿ ಬರೀತಾರೆ, ಲಲಿತ ರಗಳೆಯಲ್ಲಿ. ಅನುಭವ ಸಾರವನ್ನು ಅಧ್ಯಯನಕ್ಕೆ ಇಟ್ಕೊಂಡಿರ್ತಕ್ಕಂಥ ವಿಷಯ ಅನುಭವ ಸಾರ, ಇದನ್ನು ತ್ರಿಪದಿಯಲ್ಲಿ ಬರೀತಾರೆ. ಆ ನಂತರದಲ್ಲಿ ಪರಮಾರ್ಥ ಪ್ರಕಾಶಿಕೆ ಹಾಗೂ ವಿವೇಕ ಚಿಂತಾಮಣಿ, ಇವೆಲ್ಲವುಗಳನ್ನ ಒಂದಿಷ್ಟು ವಿವೇಕ ಚಿಂತಾಮಣಿ ಅಂತಕ್ಕಂಥದ್ದು ವಿಶ್ವಕೋಶ, ಪರಮಾರ್ಥ ಪ್ರಕಾಶಿಕೆ ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂತಹ ಗದ್ಯ ಕಾವ್ಯ. ಇವೆಲ್ಲವುಗಳಿಂದ ಬಂದಿರತಕ್ಕಂಥ ಅವರಿಗೆ ಯಾವ ರೀತಿಯಾಗಿ ಬಂತು ಅವರೇ ಹೇಳ್ತಾರೆ. ಶಂಭುಲಿಂಗನ ಒಲುಮೆಯಿಂದ ನನಗೆ ಇದೆಷ್ಟೆಲ್ಲ ಬಂತು. ಆ ಶಂಭುಲಿಂಗನ ಕ್ಷೇತ್ರದಲ್ಲಿ ಇದ್ದುಕೊಂಡು ತಪಸ್ಸನ್ನು ಮಾಡಿರ್ತಕ್ಕಂಥ ಅವರು ಈ ಅನುಭವ ಸಾರದಲ್ಲಿ ಒಂದು ರೂಪಕವನ್ನು ಕಂಡುಕೊಳ್ತಾರೆ. ಶಿಷ್ಯ ಗುರುವಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ಆ ಪ್ರಶ್ನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಈ ತೋರುವಂಥ ಜಗತ್ತು ಏನು, ಇದು ಯಾರಿಂದ ನಿರ್ಮಾಣವಾಯಿತು, ನಿರ್ಮಾಣವಾಗಿರ್ತಕ್ಕಂಥ ಜಗತ್ತಿಗೂ ಆ ಬ್ರಹ್ಮ ವಸ್ತುವಿಗೂ ಏನು ವ್ಯತ್ಯಾಸ, ಅದರಲ್ಲಿರ್ತಕ್ಕಂಥ ಲಕ್ಷಣ ಇದರಲ್ಲಿ ಏಕೆ ಇಲ್ಲ, ಇದು ವಿಲಕ್ಷಣದಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ಇದರ ಮೂಲ ಏನು, ಇದರ ಇತಿಹಾಸ ಏನು ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ತಾನೆ ಶಿಷ್ಯ. ಅದಕ್ಕೆ ಉತ್ತರ ರೂಪದಲ್ಲಿ 1ನೇ ಸಂಧಿಯಿಂದ ಆರಂಭಗೊಂಡಿರ್ತಕ್ಕಂಥದ್ದು ಸುಮಾರು 8 ಸಂಧಿಗಳನ್ನು ಹೊಂದಿಕೊಂಡಿರ್ತಕ್ಕಂಥ ಅನುಭವ ಸಾರದಂತ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಅದೇ ಚಿಂತನೆ ಮಧ್ಯಾಹ್ನದಿಂದ ಪ್ರಾರಂಭ ಆಗುತ್ತದೆ. ಹೆಚ್ಚಿಗೆ ವಿಷಯವನ್ನು ನಾನು ಮಂಡಿಸಲಾರನೆ ಇವತ್ತು ನಿಜಗುಣ ಶಿವಯೋಗಿಗಳವರು ಸಾಮಾನ್ಯವಾಗಿ ಒಬ್ಬ ಶಾಸ್ತ್ರಕಾರ ಕವಿ ಆಗುವುದು ಅಥವಾ ಒಬ್ಬ ಕವಿ ಶಾಸ್ತ್ರಕಾರನಾಗುವುದು ಬಹಳ ಕಷ್ಟ. ಆದರೆ ನಿಜಗುಣ ಶಿವಯೋಗಿಗಳು ಕವಿಯೂ ಹೌದು, ಶಾಸ್ತ್ರಕಾರರೂ ಹೌದು. ಅವರ ಇತಿಹಾಸವನ್ನ, ಅವರ ಈ ಸಾಹಿತ್ಯದ ಇತಿಹಾಸವನ್ನು ನೋಡಿದಾಗ ನಿಜಕ್ಕೂ ನಮ್ಗೆ ಎಷ್ಟು ವಿಚಿತ್ರ ಅನ್ನಿಸ್ತದೆ ಅಂತಂತಂದ್ರೆ, ಮೈಸೂರು ಪ್ರಾಂತದಲ್ಲಿ ಅವರು ಹುಟ್ಟಿದ್ರು ಕೂಡ, ಜನಿಸಿದ್ರು ಕೂಡ ಅವರ ಎಲ್ಲ ಕೈವಲ್ಯ ಪದ್ಧತಿಗಳನ್ನ ಉತ್ತರ ಕರ್ನಾಟಕದಲ್ಲಿ ಮನೆ ಮನೆಗೆ, ಓಣಿ ಓಣಿಗೆ, ಊರಿಗೆ ಎಲ್ಲರೂ ಕೂಡ ಸ್ಥಳಕಟ್ಟನೆ ಮೇಲೆ ಅವುಗಳನ್ನ ರಾಗ ಸಂಯೋಜನೆಯ ಮೂಲಕವಾಗಿ ಸ್ಪರ್ಧಾತ್ಮಕ ಮನೋಭಾವನೆಯಿಂದ ಅವುಗಳನ್ನು ಹಾಡ್ತಕ್ಕಂಥದ್ದನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಕಾಣ್ತೇವೆ. ಅದು ಬಹುತೇಕ ಈ ಕಡೆ ಇರ್ಲಿಕ್ಕಿಲ್ಲ. ಆದರೆ ಅಲ್ಲಿ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಯಾವುದಾದ್ರೂ ಒಂದು ಜಾಗರಣೆ ಕಾರ್ಯಕ್ರಮ ಇತ್ತು ಅಂತಂತಂದ್ರೆ ಭಜನೆ ಸ್ಪರ್ಧೆಯನ್ನು ಇಟ್ಟುಕೊಂಡು ಸ್ಥಳಕಟ್ಟನೆ ಮೇಲೆ ಹಾಡಬೇಕು. ಶಿವಕಾರಣದಿಂದ ಆರಂಭಗೊಂಡಿರ್ತಕ್ಕಂಥದ್ದು ಕೊನೆಗೆ ಜ್ಞಾನ ಪ್ರತಿಪಾದನಾ ಸ್ಥಳದವರೆಗೂ ಹೋಗ್ತಕ್ಕಂತಹದ್ದು. ಮಧ್ಯದಲ್ಲಿ ಸಮ್ಮಿಶ್ರ ಮಾಡುವ ಹಾಗಿಲ್ಲ, ಸಮ್ಮಿಶ್ರ ಮಾಡಿದರೆ ಮಾರ್ಕ್ಸ್ ಸಿಗೋದಿಲ್ಲ. ಅಂತ ಒಂದು ಅದ್ಭುತ ಕಲೆ ಅಂತಕ್ಕಂಥದ್ದನ್ನ ಕರಗತ ಮಾಡಿಕೊಂಡಿರ್ತಕ್ಕಂತಹದ್ದು ಉತ್ತರ ಕರ್ನಾಟಕದಲ್ಲಿ. ಅದು ಬಹಳಷ್ಟು ಪ್ರಚಲಿತವಾಗಿರ್ತಕ್ಕಂಥದ್ದು. ಕೈವಲ್ಯವನ್ನೇ ಹಾಡಬೇಕು, ಉಳಿದ ಯಾವುದೇ ಬಿಡಿ ಪದಗಳನ್ನು ಹಾಡುವ ಹಾಗಿಲ್ಲ. ಆ ಒಂದು ಪರಂಪರೆ ಅಂತಕ್ಕಂಥದ್ದು ನಿಜಗುಣಗಳ ಸಾಹಿತ್ಯ ಅದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲಿ ಶಿವಕಾರುಣ್ಯ, ಜೀವ ಸಂಬೋಧನ, ಯೋಗ ಪ್ರತಿಪಾದನ, ಕೊನೆಗೆ ನೀತಿ ಕ್ರಿಯಾ, ಜ್ಞಾನ ಪ್ರತಿಪಾದನ, ಅವೆರಡನ್ನ 5 ಸ್ಥಳಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಯೋಗ ಪ್ರತಿಪಾದನ. ಅದು ಸಾಧನಾತ್ಮಕವಾಗಿರ್ತಕ್ಕಂಥದ್ದು. ಅದರಿಂದ ನಿಜಗುಣ ಶಿವಯೋಗಿಗಳು ಬರೀ ನಿಜಗುಣರಾಗಿರಲಿಲ್ಲ, ಶಿವಯೋಗ ಸಾಧನೆ ಮಾಡಿದ್ದರಿಂದ ಅವರಲ್ಲಿ ಆ ಒಂದು ಯೋಗದ ಶಕ್ತಿ ಇದ್ದದರಿಂದ ಅವ್ಯಕ್ತವಾಗಿರ್ತಕ್ಕಂಥ ಬ್ರಹ್ಮನ ಉಪಾಸನೆ ಅಂತಕ್ಕಂಥದ್ದನ್ನ ಜಗತ್ತು, ಜೀವ, ಈಶ್ವರ ಈ 3 ವಿಷಯಗಳನ್ನು ಕುರಿತು ಈ ಅನುಭವ ಸಾರ ಅಂತಕ್ಕಂಥ ಗ್ರಂಥದಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಇಷ್ಟು ನಾನು ಪೂರ್ವ ಪರಿಚಯವನ್ನು ಮಾಡಿಕೊಟ್ಟು ಮುಂದಿನ ಒಂದು ಗೋಷ್ಠಿಯಲ್ಲಿ ವಿವರಣೆಯನ್ನು ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲರಿಗೂ ಶರಣಾರ್ಥಿಗಳು. ಈಗ ಅಧ್ಯಯನ ಶಿಬಿರದ ಉದ್ಘಾಟನಾ ಭಾಷಣವನ್ನ ನೆರವೇರಿಸಬೇಕಿದ್ದು ಶ್ರೀ ಎಂ ಮದನ್ ಗೋಪಾಲ್ ರವರನ್ನ ಕೋರಿಕೊಳ್ಳುತ್ತೇನೆ. ಇವತ್ತಿನ ಅಧ್ಯಯನ ಶಿಬಿರ ಹಾಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಉದ್ಘಾಟನಾ ಸಮಾರಂಭದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ
ನನ್ನ ಸ್ನೇಹಿತರಾದ ಶ್ರೀ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ನವರೇ, ಶ್ರೀ ಮಹಿಮಾ ಪಾಟೀಲ್ ಅವರೇ. ಮಹಿಮಾ ಪಾಟೀಲ್ ಬಗ್ಗೆ ಬಹಳ ನಾನು ಕೇಳಿದ್ದೀನಿ, ಯಾಕಂದ್ರೆ ಓಶೋ ಬಗ್ಗೆ ಅವರು ಹೋಗ್ತಾ ಇರೋದು. ನಾನು ಓಶೋವನ್ನೇ ನಾನು ಕೂಡ 2 times 2 ಸಾಲ ಭೇಟಿ ಮಾಡಕ್ಕೆ ನಮ್ಗೆ ಅವಕಾಶ ಸಿಕ್ತು. ಮತ್ತೆ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಶ್ರೀ ಮಲ್ಲಯ್ಯ ಸ್ವಾಮಿಗಳೇ, ಮತ್ತೆ ಎಲ್ಲ ಇವತ್ತಿನ ವೇದಿಕೆ ಮೇಲೆ ಉಪಸ್ಥಿತರಾದ ಮಹಾನ್ ವ್ಯಕ್ತಿಗಳೇ, ಶಿಬಿರಾರ್ಥಿಗಳೇ, ಇವತ್ತು ನಿಜಗುಣ ಋಷಿಗಳ ಶಿಬಿರದ ಬಗ್ಗೆ ಮುಖ್ಯವಾಗಿ ನಾವು ಯೋಚನೆ ಮಾಡ್ತಾ ನಾನು ಬಂದಿದ್ದೀನಿ. ನಾನು ನಂಜನಗೂಡಲ್ಲಿ ಉಪ ಆಯುಕ್ತರಾಗಿದ್ದಾಗ 1986ರಲ್ಲಿ, ಆವಾಗ ನಾನು ಬಿಆರ್ ಹಿಲ್ಸ್ಗೆ ಬಿಳಿಗರಂಗನ ಬೆಟ್ಟಕ್ಕೆ ಹೋಗುವಾಗ ದಾರಿಯಲ್ಲಿ ಮಠದ ಬೋರ್ಡ್ ಇತ್ತು. ಬೋರ್ಡ್ ನೋಡಿ ಒಳಗಡೆ ಹೋಗಿದ್ದೀನಿ. ಅಲ್ಲಿ ಒಬ್ಬ ಅಡ್ವೊಕೇಟ್ ಇದ್ರು, ನ್ಯಾಯವಾದಿಗಳಿದ್ದರು. ಅವ್ರು ಈಗ ಅವ್ರು ಹೇಳ್ತಾ ಇದ್ದಾರೆ ತೀರ್ಕೊಂಡಿದ್ದಾರೆ ಅಂತ. ಅವ್ರ ಜೊತೆ ಕೂತ್ಕೊಂಡು ಬಹಳಷ್ಟು ಸಾಲ ಚರ್ಚೆ ಮಾಡಿದ್ದೀನಿ. ಮತ್ತೆ ಅವರು ಒಂದ್ಸಲ ನಂಜನಗೂಡು ಬಂದಿದ್ರು ನಮ್ಮ ಕಚೇರಿಗೆ. ಒಂದು ನನಗೆ ಅನ್ಸೋದೇನೆಂದ್ರೆ, ಈ ಆಧ್ಯಾತ್ಮಿಕತೆ ಬಗ್ಗೆ ನಾವು ಬಹಳ ಜನ ಇರುವ ನಮ್ಮ ಅಭಿಪ್ರಾಯ ಏನಂದ್ರೆ, ಆಧ್ಯಾತ್ಮಿಕತೆ ಅಂದ್ರೆ ಅದು ಜನಜೀವನಕ್ಕೆ ಮತ್ತು ದೈನಂದಿನ ಜೀವನಕ್ಕೆ ಯಾವ ರೀತಿ ಸಂಬಂಧವಿಲ್ಲ. ಆಧ್ಯಾತ್ಮಿಕತೆ ಅಂದ್ರೆ ಎಲ್ಲ ಬಿಟ್ಟು ಹೋಗ್ಬೇಕು, ನಾವೆಲ್ಲೋ ಒಂದು ಗುಡ್ಡಗಾಡುಗಳಲ್ಲಿ ಎಲ್ಲ ಗುಹೆಗಳಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ಬೇಕಂತ ಅನಿಸಿಕೆ ನನ್ನ ಪ್ರಕಾರ ಅದು ಸರಿಯಲ್ಲ. ಆಧ್ಯಾತ್ಮಿಕತೆಗೆ ಮತ್ತೆ ಜೀವನಕ್ಕೆ ಅತ್ಯಂತವಾದಂಥ ಒಂದು ಸಂಬಂಧವಿದೆ. ಇದಕ್ಕೊಂದು ಉದಾಹರಣೆ ಇರಬೇಕಂದ್ರೆ, ನಮಗೆ ಬಹಳ ಜನ ಗೊತ್ತಿದೆ, 12ನೇ ಶತಮಾನದ ಪೆರಿಯ ಪುರಾಣ. ನಾನು ಕೈಲಾಸ ಪರಿಕ್ರಮ ಮಾಡುವಾಗ ನಾನು 2-3 ಬಾರಿ ಹೋಗಿದ್ದೀನಿ. ಒಂದ್ಸಲ ನಾನು ಹೋಗುವಾಗ ಅಲ್ಲಿ ಕೈಲಾಸದ ಪರಿಕ್ರಮ ಅಂದರೆ ನಾವು ದಕ್ಷಿಣದ ದಾರ್ಚಿನ ಅಂತ ಜಾಗ ಇದೆ, ದಕ್ಷಿಣ ಮುಖದಿಂದ ಪ್ರಾರಂಭ ಮಾಡ್ತೀವಿ. ನಾವು ದಕ್ಷಿಣ ಮುಖದಿಂದ ಪ್ರಾರಂಭ ಮಾಡಿ ದಾರ್ಚಿನು ಮತ್ತೆ ದೇರಾಪೊಕ್ಕು, ಜುತುರ್ಪೊಕ್ಕು ಮತ್ತೆ ದಾರ್ಚಿನ್, ಒಟ್ಟು 52 ಕಿಲೋಮೀಟರ್ ನಡೆಯಬೇಕು ನಾವು. 3 ದಿವಸ ಅಷ್ಟೇ, ಅಷ್ಟು ಕಷ್ಟೇನಿಲ್ಲ. ಬಟ್ ಆದರೆ ಸ್ವಲ್ಪ ಹೈ ಆಲ್ಟಿಟ್ಯೂಡ್ ಇರೋದರಿಂದ ಸ್ವಲ್ಪ ಉಸಿರಾಡಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಅಲ್ಲಿ ಹೋಗುವಾಗ ನನಗೆ ಕೈಲಾಸದ ಪ್ರತಿಯೊಂದು ಈ ದಿಕ್ಕಿನಿಂದ ನೋಡುವಾಗ, ದಕ್ಷಿಣದಿಂದ, ಉತ್ತರದಿಂದ, ಪೂರ್ವದಿಂದ, ಪಶ್ಚಿಮದಿಂದ ನೋಡುವಾಗ ಪ್ರತಿಯೊಂದು ಕಡೆಯ ಒಬ್ಬರ ಮುಖ ನನಗೆ ಕಾಣಿಸ್ತಾ ಇತ್ತು. ನಮಗೆ ಅನಿಸಿತ್ತು, ಇದು ಏನಿದು? ಯಾಕಂದ್ರೆ ಅದು ಕೈಲಾಸ ಅಂದ್ರೆ ನಾವು ತಿಳ್ಕೊತೀವಿ, ಅಲ್ಲಿ ಮಂಜು ಇದೆ, ಅಲ್ಲಿ ಕಲ್ಲು ಇದೆ, ಅದೇನೇನೋ. ಅದು ಒಂದು ಬರೀ ಒಂದು ಪರ್ವತ ಮಾತ್ರ ಅಲ್ಲ, ಅದೊಂದು ಎಲ್ಲಾ ಋಷಿಗಳ ಎಲ್ಲಾ ಒಂದು ರೀತಿಯ ಈ ಮಹಾತ್ಮರ ಅದೊಂದು ಸ್ಥಳ ಅಂತ ನನಗೆ ಅನಿಸಿರೋದು. ಅದಾದ ನಂತರ ನಾನು ತಿರುವಣ್ಣಾಮಲೆ ಬಂದಿದ್ದೀನಿ. ತಿರುವಣ್ಣಾಮಲೆಯಲ್ಲಿ ರಮಣಾಶ್ರಮಕ್ಕೆ ಹೋಗ್ತಾ ಇರ್ತೀನಿ ನಾನು. ಅಲ್ಲಿ ಹೋಗಿದ್ದಾಗ ಅಲ್ಲಿ ಲೈಬ್ರರಿಯಲ್ಲಿ ನೋಡುವಾಗ ನನಗೆ ಪೆರಿಯ ಪುರಾಣ ಅಂತ ಪುಸ್ತಕ ಸಿಕ್ಕಿತು. ಪೆರಿಯ ಪುರಾಣ ಪುಸ್ತಕ ನಾವು ಓದುವಾಗ ಅಲ್ಲಿ 63 ನಯನಾರ್ಸ್, ಅವರು ಶಿವಭಕ್ತರವರು. ಅವರ ಜೀವನವೇ ನಮಗೊಂದು ರೀತಿಯದು, ಯಾವ ರೀತಿ ಅವರು ಶರಣಾಗತಿ ಆಗಿರ್ತಾರೆ, ಅವರ ಜೀವನ ಸಂಸ್ಕೃತದಲ್ಲಿ ಅದು ಶಿವಭಕ್ತ ವಿಲಾಸಂ ಅಂತ ಇದೆ. ಈ 12ನೇ ಶತಮಾನದಲ್ಲಿ ಬರೆದಿರುವ ಈ 63 ನಯನಾರ್ಸ್, ನಮ್ಮಲ್ಲಿ ನಾವು ಪುರಾತನ ಅಂತ ನಾವು ಕರಿತೀವಿ. ನಾವು ಪ್ರತಿಯೊಬ್ಬರ ಜೀವನ, ಅವ್ರು ಯಾರು ಕೂಡ ಅದೇನದು ಈ ಪುರಾಣ ಮಾತ್ರ ಅಲ್ಲ, ಅದು ಐತಿಹಾಸಿಕ ಘಟನೆಗಳನ್ನು ಆಧಾರದ ಮೇಲೆ ಬರೆದಿರುವಂತ ಒಂದು ಕಾವ್ಯ. ಪ್ರತಿಯೊಬ್ಬರ ಜೀವನ ಅಲ್ಲಿ ಯಾರು ಕೂಡ ಬೇರೆ ಆಶ್ರಮ ಕಟ್ಟು ಬೇರೆ ಕಡೆ ಹೋಗಿ ಗುಡ್ಡಗಾಡಲ್ಲಿ ತಪಸ್ ಮಾಡೋರಲ್ಲ. ಜೀವನದಲ್ಲಿ ನಂದು ಎಂದ್ರು ಅದೇ ಊರಲ್ಲಿ ಇದ್ದು ಅವ್ರಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೋ ಅದೇ ಒಂದು ಯಾವ ಊರಲ್ಲಿ ಏನ್ ಕೆಲಸ ಮಾಡ್ತಾರೋ ಅದೇ ಕೆಲಸ ಮಾಡ್ತಾ ಅವರು ಶಿವಭಕ್ತರಾಗಿದ್ರು. ಶಿವಭಕ್ತರಾಗಿದ್ದಾಗ ಅವ್ರೆಂದ್ರೆ ಶರಣಾಗತಿ, ಸಂಪೂರ್ಣ ಶರಣಾಗತಿ ಆಗಿದ್ದಾಗ ಅದು ನಾನು ಅಂತ ಭಾವನೆ ಅವ್ರಿಗೆ ಇರೋದಿಲ್ಲ. ನಾನು ಅಂತ ಭಾವನೆ ಇಲ್ಲ ಅಂದಾಗ ಏನಾಗ್ತದೆ ಅಂದ್ರೆ, ಅದು ಒಂದು ವೈಯಕ್ತಿಕ ಒಂದು ನಮ್ಮ ಅನುಭವದಿಂದ ಬರುತ್ತದೆ ಬಿಟ್ಟು ಬೇರೆ ಒಂದು ಪುಸ್ತಕದಿಂದ ಬರೋದಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಆಧ್ಯಾತ್ಮಿಕತೆ ಅಂದ್ರೆ ಪ್ರಪಂಚದ ನಮ್ಮ ಜನಜೀವನದ ನಮ್ಮ ದೈನಂದಿನ ಜೀವನಕ್ಕೆ ದೂರ ಇರೋದಲ್ಲ. ಈ ನಮ್ಮ ಪುರಾತನರು ಏನೊಂದು ನಯನಾರ್ಸ್ ಅಂತ ಹೇಳ್ತಾರೆ, 63 ನಯನಾರ್ಸ್ ಶಿವಭಕ್ತರ ಅವರ ಜೀವನ ಓದಿದ್ರೆ ಹೇಗೆ ನಮ್ಮದು ಆಧ್ಯಾತ್ಮಿಕತೆ ಮತ್ತು ಜನಜೀವನಕ್ಕೆ, ನಮ್ಮ ದೈನಂದಿನ ಜೀವನಕ್ಕೆ ಯಾವುದೇ ಸಂಬಂಧ ಇರುತ್ತದೆ. ಯಾಕಂದ್ರೆ ದೈನಂದಿನ ಜೀವನದ ಮೇಲೆ ನಾನು ಅಂತ ಭಾವನೆ ಇಲ್ಲ ಅಂದ್ರೆ ಅತ್ಯುತ್ತಮವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತದೆ. ಯಾಕಂದ್ರೆ ನಾನು ಅಂತ ಅಂದ್ರೆ
ವ್ಯೂಯರ್ಶಿಪ್ ಅಂತ ಹೇಳ್ತೀವಿ ನಾವು. ನಾನು ಅಂತ ಭಾವನೆ ಇಟ್ಟಿದ್ದಾಗ, ನಾನಂದ್ರೆ ಯಾರು ಅಂತ, ನಾನಂತ ಯಾರು ಅಂತ ಪ್ರಶ್ನೆ ಬಂದಿದ್ದಾಗ ಅಲ್ಲಿ ನಮಗೆ ನಿಜಗುಣ ಋಷಿಗಳ ಸ್ವಾಮಿಗಳ ಅವರ ಒಂದು ಈ ಅವರ ಸಂಪೂರ್ಣ ಚಿಂತನದ ಒಂದು ಎಸೆನ್ಸ್ ಅಂತ ಹೇಳ್ಬೇಕಂದ್ರೆ ನಾನು ಇಲ್ಲ, ನಾನು ಯಾರು ಅಂತ ಪ್ರಶ್ನೆ. ಅವರ ಒಂದು ವಿವೇಕ ಚೂಡಾಮಣಿ, ವಿವೇಕ ಚಿಂತಾಮಣಿ. ಯಾಕಂದ್ರೆ ವಿವೇಕ ಚೂಡಾಮಣಿ ಯಾಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ರಮಣಾಶ್ರಮ ಲೈಬ್ರರಿ ಒಂದು ಪುಸ್ತಕ ನಾನು ನೋಡಿದ್ದೀನಿ. ಅದು ಅದರಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ, ಅದು ತಮಿಳಿನಲ್ಲಿ ಕೂಡ ಅನುವಾದ ಆಗಿದೆ, ವಿವೇಕ ಚಿಂತಾಮಣಿ. ಮತ್ತು ಸಿದ್ಧಾರೂಢ ಋಷಿಗಳ ಬಗ್ಗೆ ರಮಣ ಮಹರ್ಷಿ ಹೇಳ್ತಾರೆ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ವಿವೇಕ ಚೂಡಾಮಣಿ ಅಂತ. ನೆಕ್ಸ್ಟ್ ಬರ್ತದಲ್ಲಿ ಅಲ್ಲಿ ವಿವೇಕ ಚಿಂತಾಮಣಿ ಬಗ್ಗೆ ಪ್ರಸ್ತಾವನೆ ಮಾಡ್ತಾರೆ. ಅಂದ್ರೆ ಅಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಯಾವ ರೀತಿಯ ನಾನು ನೀವು ಅಂತ ಭೇದಾಭಿಪ್ರಾಯ ಇರೋದಿಲ್ಲ. ಅದರಲ್ಲಿ ಒಂದು ರೀತಿಯ ಎಲ್ಲರೂ ಯಾವ ರೀತಿ ಒಬ್ಬರಿಗೊಬ್ಬರಿಗೆ ಯಾವ ರೀತಿ ಸಂಪರ್ಕ ಇರುತ್ತದೆ ಅಂತ ಹೇಳುವಾಗ ಆ ಅನುಭವ ಸಾರದ ಸಾರ ಹೇಳ್ತೀನೋ ಅದರ ಅನುಭವ ಸಾರದ ಒಂದು ಮುಖ್ಯವಾದ ಅಂಶ ಏನಂದ್ರೆ ನಾನು ಯಾರು ಅಂತ. ನಾನು ಯಾರಂತ ಪ್ರಶ್ನೆ ಮಾಡಿದಾಗ ನಾನು ಅಂತ ಯಾವುದೊಂದು ಇಲ್ಲ, ವ್ಯಕ್ತಿತ್ವವಾಗಿ ಇರೋದಿಲ್ಲ ಅಂತ. ಇದಕ್ಕೆ ಒಂದು ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಈಶಾವಾಸ್ಯ ಉಪನಿಷದಲ್ಲಿ ಮೊದಲನೆಯ ಸೂಕ್ತದಲ್ಲಿ ಹೇಳ್ತೀವಿ ನಾವು ಯತ್ಕಿಂಚ ಜಗತ್ಯಾಂ ಜಗತ್ ಅಂತ. ಅಂದ್ರೆ ಎಲ್ಲಾ ಸಂಬಂಧ ಪ್ರಪಂಚದಲ್ಲಿರುವ ಎಲ್ಲಾ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತು ಪರಮಾತ್ಮಂದು. ಪರಮಾತ್ಮನು ಸಂಬಂಧಪಟ್ಟಿರೋದು ನಾವು ಅದನ್ನ ತಿಳ್ಕೊಂಡು ಅವ್ರ ಪ್ರಸಾದವಾಗಿ ಕೊಡ್ತೀವಿ, ಕೊಟ್ಟು ಮತ್ತೆ ಪ್ರಸಾದ ಮತ್ತೆ ನಾವು ತಗೊಳ್ತೀವಿ. ತೇನೆ ತಕ್ತೇನ ಭುಂಜಿತ ಅಂತ. ಆ ತೇನೆ ತಕ್ತೇನ ಭುಂಜಿತ ಅಂತ ಆ ಮನಸ್ಸಿನಲ್ಲಿ ಇಟ್ಟಿದ್ದಾಗ ಸಾರಿ ಬೇಡ ನಾವು ತೇನ ತಕ್ತಿನ ಭುಂಜಿತ ಅಂತ ನಾವು ತಿಳ್ಕೊಂಡಿದ್ದಾಗ ನಾನು ಯಾರು ಅಂದ್ರೆ ಯಾವ ಕೆಲಸ ನಾವು ಮಾಡಿದರೆ ಕೂಡ ನಾನು ಮಾಡ್ತಾ ಇಲ್ಲ, ಅದು ಯಾರೋ ಒಂದು ದಿವ್ಯ ಶಕ್ತಿ, ಒಂದು ಡಿವಿನಿಟಿ, ಒಂದು ವಿಶ್ವದಲ್ಲಿರುವ ಶಕ್ತಿಯಿಂದ ಕೆಲಸ ಆಗ್ತಾ ಅಂತ ಇರುವಾಗ ಪ್ರತಿಯೊಂದು ನಮ್ಮ ದೈನಂದಿನ ಜೀವನದಲ್ಲಿ ಯಾವ ಕೆಲಸ ನಾವು ಮಾಡಿದರೆ ಕೂಡ ನಮ್ಮ ಸ್ವಾರ್ಥ ನಮಗೆ ಇರೋದಿಲ್ಲ. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಒಂದು ಆ ಭಗವಂತನ ಪರಮಾತ್ಮನ ಒಂದು ಕೈ ಇರ್ತದೆ. ಆ ದೃಷ್ಟಿಕೋನದಿಂದ ನಾವು ನಿಜಗಣ ಋಷಿಗಳ ಒಂದು ಸಾರವನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನೆಂದ್ರೆ, ನಾವು ಬಹಳಷ್ಟು ವಿಷಯಗಳಲ್ಲಿ ನನ್ನ ವೈಯಕ್ತಿಕ ನನ್ನ ಅಭಿಪ್ರಾಯ ಹೇಳ್ಬೇಕಂದ್ರೆ, ನಾನು ವಿಶ್ವವಿದ್ಯಾಲಯದಲ್ಲಿ ಓದುವಾಗ ನಾವು ಮಾರ್ಕ್ಸಿಸಂ ಕಮ್ಯುನಿಸಮ್ಗೆ ನಾನು ಅಟ್ರಾಕ್ಟ್ ಆಗಿದ್ದ. ಕಮ್ಯುನಿಸಂ ಬಗ್ಗೆ ಅಂದ್ರೆ ಅದು ಎಲ್ಲ ಒಂದು ರೀತಿಯ ಸಮಾನತೆ ಇರ್ತದೆ, ಯಾವ ರೀತಿಯ ಶೋಷಣೆ ಇರೋದಿಲ್ಲ ಅಂತ. ಆ ಸಮಯದಲ್ಲಿ ನನಗೆ ಒಂದು ಈ ಅದ್ವೈತದ ಒಂದು ಪರಿಚಯ ಆಯಿತು ರಮಣ ಮಹರ್ಷಿ ಅವರ ಮುಖಾಂತರ. ಪರಿಚಯ ಆಗಿದ್ದಾಗ ಅಂದರೆ ಒಂದು ನಾನು ಅಂತ ಅದು ಒಂದು ನಾನು ಅಂತ ಇಲ್ಲ ಅಂದಾಗ ಅಲ್ಲಿ ಅಹಿಂಸೆಗೆ, ಹಿಂಸೆಗೆ, ಸ್ವಾರ್ಥಕ್ಕೆ ಯಾವ್ದೊಂದು ಅವಕಾಶ ಇರೋದಿಲ್ಲ. ಅದಕ್ಕೆ ಅಂದರೆ ಅದ್ವೈತ ನನ್ನ ಪ್ರಕಾರ ಅಷ್ಟೇ, ಅದು ಇಡೀ ಒಂದು ಪ್ರಪಂಚದಲ್ಲಿ ಒಂದು ದಾರಿ ತೋರಿಸುವಂತ ಒಂದು ತತ್ವ ಅದ್ವೈತ. ಶಿವತತ್ವ ಅದ್ವೈತದಲ್ಲಿ ಅಂತರ ಇಲ್ಲ. ಶಿವತತ್ವ ಅದ್ವೈತ ಒಂದೇ ಅಂತ ಭಾವನೆಯಲ್ಲಿ ತಂದಿರುವ ನಿಜಗಣ ಋಷಿಗಳು ಬಹಳ ಒಂದು ನಾವು ನೆನೆಸ್ಕೋಬೇಕಾದ್ದು ಮಾತ್ರ ಅಲ್ಲ, ಜೀವನದಲ್ಲಿ ನಾವು ಪಾಲನೆ ಮಾಡುವಂತ ಒಂದು ಆ ತತ್ವ ಅದು. ಆ ತತ್ವದಲ್ಲಿ ನಾವೆಲ್ಲ ಬರಬೇಕು, ಆ ತತ್ವದಲ್ಲಿ ನಾವೆಲ್ಲ ಜೀವನ ಮಾಡ್ಬೇಕಂತ ಹೇಳುತ್ತಾ ಇವತ್ತಿನ ಒಂದು ಶಿಬಿರದಲ್ಲಿ ಈ ಕೃಷಿ ವಿಜ್ಞಾನ ಕೇಂದ್ರಗಳ ಬಗ್ಗೆ ಪ್ರಸ್ತಾಪ ಬಂತು. ನನಗೆ ಬಹಳ ಒಂದು ಸಂತೋಷ ಆಗಿರೋ ವಿಷಯ ಏನಂದ್ರೆ, ನನ್ನ ಮಾವ ಆಗಿರುವಾಗ ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ಉತ್ತರ ಪ್ರದೇಶದಲ್ಲಿ ಅವರು ಕೃಷಿ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಆಗಿದ್ದರು. ಆಗಿರುವಾಗ ಅವರು ನಿವೃತ್ತರಾಗಿರೋ ನಂತರ ಅವರು ಚಿತ್ರಕೂಟಕ್ಕೆ ಹೋಗಿದ್ರು. ಚಿತ್ರಕೂಟಕ್ಕೆ ಹೋಗಿ ನಾನಾಜಿ ದೇಶ್ಮುಖ್ ಅವರು, ತಾವು ಕೇಳಬಹುದು, ಅವರ ಭಾರತ ರತ್ನ ಇದೆ ಈಗ, ನಾನಾಜಿ ದೇಶ್ಮುಖ್ ಅವ್ರ ಜೊತೆ ಕೆಲಸ ಮಾಡ್ತಿರೋದು. ಆವಾಗ ನಾನಾಜಿ ದೇಶ್ಮುಖ್ ಅವರು ಕೃಷಿ ಕ್ಷೇತ್ರದಲ್ಲಿ ಯಾವ ಒಂದು ವಿಜ್ಞಾನಕ್ಕೆ ಯಾವ ರೀತಿ ಕೆಲಸ ಮಾಡಬೇಕಂತ ಹೇಳಿದ್ದಾಗ, ಆವಾಗ ನಾನಾಜಿ ದೇಶ್ಮುಖ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಇಡೀ ದೇಶದಲ್ಲಿ ಗೋಂಡ್, ಉತ್ತರ ಪ್ರದೇಶ ಮತ್ತೆ ಆಂಧ್ರದಲ್ಲಿ ಆದಿಲಾಬಾದ್ ನಕ್ಸಲೈಟ್ ಇರುವಂತ ಏರಿಯಾ, ಗೋಂಡು ಡೆಕಾಟಿ ಇರುವಂತ ಏರಿಯಾ. ನಮ್ಮ ಮಹಾ ಬ್ರಹ್ಮಚಾರಿ ಅವರು ಅವ್ರೇನು ನನಗೆ ಎಲ್ಲಿ ಸಾಯಿಸಿದ್ರೆ ತೊಂದರೆ ಇಲ್ಲ, ನಾನು ನಕ್ಸಲೈಟ್ ಅಂದ್ರೆ ಡೆಕಾಟಿ ಅಂದ್ರೆ ಯಾವ ರೀತಿ ಭಯ ಇಲ್ಲ ಅಂತ ಪ್ರಥಮವಾಗಿ ನಮ್ಮ ಭಾರತ ದೇಶದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಆಗಿರೋದು ಗೋಂಡ್ ಉತ್ತರ ಪ್ರದೇಶದಲ್ಲಿ ಮತ್ತೆ ಆದಿಲಾಬಾದ್ ಆಂಧ್ರ ಪ್ರದೇಶದಲ್ಲಿ. ಅಂತ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಒಂದು ಫಲವನ್ನು ರೈತರಿಗೆ ಯಾವ ರೀತಿ ತಲುಪಿಸಬೇಕು,
ಯಾಕಂದ್ರೆ ಈಗ ನಿನ್ನೆ ಮೊನ್ನೆ ಪೇಪರ್ ಅಲ್ಲಿ ಬಂತು ರೈಸ್ ಈ ಅಕ್ಕಿಯ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಬಂದಿದೆ ಭಾರತಕ್ಕೀಗ. ಅಕ್ಕಿ ಉತ್ಪಾದನಕ್ಕೆ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ತಂದಿರುವ ಪ್ರಯತ್ನ ಏನಂದ್ರೆ ಸುಮಾರು ಒಂದು 10 ವರ್ಷಗಳಿಂದ ನಮ್ಮ ರಾಷ್ಟ್ರದಲ್ಲಿ ಆಗ್ತಾ ಇರೋ ಪ್ರಯತ್ನಗಳು ಕೃಷಿ ಕ್ಷೇತ್ರದಲ್ಲಿ ಅಂದ್ರೆ ಡಬಲ್ ದ ಫಾರ್ಮರ್ಸ್ ಇನ್ಕಮ್ ಅಂತ ಒಂದು ಯೋಜನೆ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆಗ್ತಾ ಇರೋರು ಕೃಷಿ ವಿಜ್ಞಾನ ವಿಕಸಿತ ಒಂದು ಸಂಕಲ್ಪ ಅಭಿಯಾನದ ಒಂದು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿತು. ಇದಕ್ಕೆ ಸ್ವಾಮೀಜಿಗೆ ಅವರಿಗೆ ಯಾಕಂದ್ರೆ ನನಗೆ ಸುಮಾರು ನಾನು 86ರಲ್ಲಿ ಆಗಸ್ಟಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಂದಿದ್ದೇನೆ ನಂಜನಗೂಡಲ್ಲಿ. ಆವಾಗ ಡಿಸೆಂಬರಲ್ಲಿ ಮಹಾಸ್ವಾಮಿಗಳ ಸಮಾಧಿ ಆಗಿತ್ತು. ಮಹಾಸಮಾಧಿ ಆಗಿದ್ದಾಗ ನನಗೆ ಎಲ್ಲ ದೂರದಿಂದ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಜನರು ಬಂದಿದ್ದಾಗ ಅದು ಇನ್ಚಾರ್ಜ್ಗೆ ನನಗೆ ಕೊಟ್ಟಿದ್ರು ಆವಾಗ ಅಂದ್ರೆ 1980 ಡಿಸೆಂಬರ್ ಅಲ್ಲಿ. ಆವಾಗ ನನಗೆ ಸ್ವಾಮೀಜಿ ಅವ್ರದ್ದು ಪರಿಚಯ ಆಯ್ತು. ಯಾಕಂದ್ರೆ ಮೊದಲಿನಿಂದ ಸುಮಾರು ಒಂದು 40 ವರ್ಷ ಆಗ್ತಾ ಇದೆ. ಈಗ 40 ವರ್ಷಗಳಿಂದ ಈ ನಮ್ಮ ಸಂಸ್ಥೆಯ ಮುಖಾಂತರ ಜನ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತರ್ತಾ ಇದ್ದಾರೆ, ಜನರ ಒಂದು ದೈನಂದಿನ ಜೀವನದ ಮೇಲೆ ಆಧ್ಯಾತ್ಮಿಕತೆ ಮುಖಾಂತರ ಇವತ್ತು ನಮ್ಮ ದೇಶ ಉಳಿದಿದೆ ಅಂದರೆ, ದೇಶ ವಿಕಸನೆ ಆಗ್ತಾ ಇದೆ ಅಂದ್ರೆ ಆಧ್ಯಾತ್ಮಿಕತೆ ಮೂಲ ಕಾರಣ ಅಂತ ನನ್ನ ಸ್ಪಷ್ಟವಾದ ನಂಬಿಕೆ. ಆ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಅನಿಸಿಕೆಗಳ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರುವ ತಮ್ಮೆಲ್ಲರಿಗೆ, ಶಿಬಿರಾರ್ಥಿಗಳಿಗೆ, ಸ್ವಾಮೀಜಿ ಅವರಿಗೆ ನಮ್ಮ ಪ್ರಣಾಮಗಳು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಉದ್ಘಾಟನಾ ಭಾಷಣವನ್ನ ನೀಡಬೇಕೆಂದು ಎಚ್.ಎಂ. ನಾಗರಾಜರವರನ್ನ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಏರ್ಪಡಿಸಿರುವ ಅಧ್ಯಯನ ಶಿಬಿರ ಅದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಿಗೆ ವಂದನೆಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ, ಪೂಜ್ಯರಿಗೆ, ಮಾತೆಯರಿಗೆ ಹಾಗೂ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ಒಂದು ಕೃಷಿ ಸಂಕಲ್ಪ ಅಭಿಯಾನ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರಸ್ತುತ ಈಗ ಮುಂಗಾರು ಹಂಗಾಮು ಪ್ರಾರಂಭವಾಗುತ್ತಿರುವ ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ಸಮಯಕ್ಕೆ ಸರಿಯಾಗಿ ರೈತ ಬಾಂಧವರಿಗೆ, ರೈತರು ಏನು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ನಾಟಿ ಮಾಡ್ತಾರೆ ಆ ಸಂದರ್ಭದಲ್ಲಿ ರೈತ ಬಾಂಧವರಿಗೆ ನಿಖರವಾದಂಥ ಮಾಹಿತಿಗಳನ್ನ, ನೂತನ ತಂತ್ರಜ್ಞಾನಗಳನ್ನ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಇಡೀ ದೇಶದಾದ್ಯಂತ ಇವತ್ತು 700 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ 15 ದಿನಗಳ ಕಾಲ ಈ ಒಂದು ಕೃಷಿ ಸಂಕಲ್ಪ ಅಭಿಯಾನ ನಡೆಯುತ್ತೆ. ಈ ಒಂದು ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ, ಕೃಷಿ ಮತ್ತು ಇತರೆ ಅಭಿವೃದ್ಧಿ ಇಲಾಖೆಗಳು, ರೇಷ್ಮೆ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಈ ಥರದ ಎಲ್ಲ ಇಲಾಖೆಗಳ ವಿಸ್ತರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ರೈತ ಬಾಂಧವರ ಜೊತೆ ಸೇರಿ ಈ ಕಾರ್ಯಕ್ರಮವನ್ನ ರೂಪಿಸಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ತಂಡಗಳನ್ನ, ವಿಜ್ಞಾನಿಗಳ ತಂಡಗಳನ್ನ ಮಾಡಿ ಪ್ರತಿ ಈ ಒಂದು 15 ದಿನಗಳ ಕಾಲ ಅವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಒಂದು ಕಾರ್ಯಕ್ರಮವನ್ನು ರೂಪಿಸಿದರೆ 15 ದಿನಗಳ ಕಾಲ ಈ ಒಂದು ವಿಜ್ಞಾನಿಗಳ ತಂಡ ಮತ್ತು ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಸೇರಿ ರೈತರ ಹೊಲಗಳಿಗೆ ಹೋಗಿ ರೈತರೊಂದಿಗೆ ಸಭೆಗಳನ್ನು ನಡೆಸಿ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನಿದೆ ಅದನ್ನ ರೈತರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನ ಸೂಕ್ತ ಕಾಲದಲ್ಲಿ ಅನುಷ್ಠಾನ ಮಾಡ್ಬೇಕಂತೇಳಿ ರೂಪಿಸಿದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ಒಂದು 3 ಸಭೆಗಳನ್ನ ಪ್ರತಿದಿನ ಮಾಡುವಂಥದ್ದು, ರೈತರೊಂದಿಗೆ ಬೆಳೆದು ಅವ್ರಿಗೆ ವಿಚಾರಗಳನ್ನ ತಿಳಿಸುವಂಥದ್ದು, ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು, ಇಂಥ ಕೆಲಸಗಳನ್ನ ಮಾಡಲಿಕ್ಕೆ ರೂಪಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಯಶಸ್ವಿ ಆದ್ರೆ ಮೊನ್ನೆ ನಮ್ಮ ಸರ್ ಮದನ್ ಗೋಪಾಲ್ ಸರ್ ಅವರು ಹೇಳ್ದಂಗೆ ರೈತರ ಆದಾಯ ಹೆಚ್ಚಾಗಬೇಕು ಅಂದ್ರೆ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಅವ್ರು ಮಾಡಿರ್ತಕ್ಕಂಥ ಬೇಸಾಯ ಕ್ರಮಗಳಲ್ಲಿ ನಿಖರತೆಯನ್ನು ಅಳವಡಿಸಿದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ನಮ್ಮ ಮೈಸೂರು ಜಿಲ್ಲೆನಲ್ಲಿ ಏನು JSS ಕೃಷಿ ವಿಜ್ಞಾನ ಕೇಂದ್ರದ
ವತಿಯಿಂದ ಜಿಲ್ಲೆಯಾದ್ಯಂತ ಮೈಸೂರು ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಅಭಿವೃದ್ಧಿ ಇಲಾಖೆಗಳು ಸೇರಿ ರೈತರ ಹೊಲಗಳಿಗೆ ಇವತ್ತಿಂದ ಹೋಗಿ 15 ದಿನಗಳ ಕಾಲ ರೈತರ ಒಂದಿಗೆ ಒಂದು ಸಂವಾದಗಳನ್ನು ನಡೆಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸೋದು, ಹೊಸ ತಂತ್ರಜ್ಞಾನಗಳನ್ನ ತಿಳಿಸುವ ಕೆಲಸ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ನಾನು ತೋಟಗಾರಿಕಾ ಇಲಾಖೆಯಿಂದ ಬಂದಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು 23.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ತೋಟಗಾರಿಕಾ ಬೆಳೆಗಳ ಪ್ರದೇಶ ಇರತಕ್ಕಂಥ ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯ. ಇಲ್ಲಿ ಸುಮಾರು 230 ಲಕ್ಷ ಮೆಟ್ರಿಕ್ ಟನ್ನಷ್ಟು ನಾವು ತೋಟಗಾರಿಕಾ ಬೆಳೆಗಳ ಉತ್ಪಾದನೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಇದರ ಮೌಲ್ಯ ಪ್ರತಿ ವರ್ಷ ಸುಮಾರು 75,500 ಕೋಟಿಯಷ್ಟು ಮೌಲ್ಯದ ತೋಟಗಾರಿಕಾ ಬೆಳೆಗಳ ಉತ್ಪಾದನೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ನಮ್ಮ ರಾಜ್ಯ ಇಡೀ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇದೆ. ಮತ್ತೆ ಈ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಈ ತೋಟದ ಬೆಳೆಗಳು ಮತ್ತೆ ಪ್ಲಾಂಟೇಶನ್ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಅಡಿಕೆ ಇರ್ಬೋದು, ತೆಂಗು, ಈ ತರದ ಬೆಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತೀವಿ. ಸುಮಾರು ಒಂದು 12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ತರದ ತೋಟಗಾರಿಕಾ ಬೆಳೆಗಳನ್ನು ಬೆಳಿತೀವಿ. ಅದರಲ್ಲೂ ಪ್ರಮುಖವಾಗಿ ತೆಂಗು ಈ ಭಾಗದಲ್ಲಿ ಪ್ರಮುಖವಾದಂತ ಬೆಳೆ. ಸುಮಾರು ಒಂದು 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇಡೀ ರಾಜ್ಯದಲ್ಲಿ ಬೆಳೀತಾ ಇದ್ದೀವಿ. ತಮ್ಗೆಲ್ಲ ಗೊತ್ತಿರೋ ಹಾಗೆ ತೆಂಗಿನ ಹಿಂದಿನ ವರ್ಷಗಳಲ್ಲಿ ತೆಂಗಿನ ಒಂದು ಏನು ದರ ತುಂಬಾ ಕಮ್ಮಿ ಆಗಿತ್ತು. ಈಗ ಒಳ್ಳೆ ತೆಂಗಿಗೆ ದರ ಬಂದಿದೆ. ಈ ಅಡಿಕೆಗೆ ಹೆಚ್ಚಿನ ದರ ಇದೆ ಅಂತೇಳಿ ರೈತರು ಅಡಿಕೆಗೆ ಒಲವು ತೋರಿಸಿ ಅಡಿಕೆ ಪ್ರದೇಶ ಯಥೇಚ್ಛವಾಗಿ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗಿದೆ. ಈ ಒಂದು ತೆಂಗು ಬೆಳೆನಲ್ಲಿ ಪ್ರಮುಖವಾಗಿ ಈಗ ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ ಮೂಲಕ ಇಳುವರಿಯನ್ನು ಹೆಚ್ಚು ಮಾಡ್ಕೊಂಡ್ರೆ ರೈತರಿಗೆ ಹೆಚ್ಚಿನ ಆದಾಯ ಬರುತ್ತೆ. ಆ ದೃಷ್ಟಿನಲ್ಲಿ ಈಗ ತೆಂಗು ನಮ್ಗೆಲ್ಲ ಗೊತ್ತಿದೆ. ಈಗ ನಮ್ಮ ದೇಶದಲ್ಲಿ ಸುಮಾರು ನಾವು ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ. ಇಂದಿನ ವರ್ಷಗಳಲ್ಲಿ ಪರ್ ಕ್ಯಾಪಿಟಾ ಆಯಿಲ್ ಕನ್ಸಂಪ್ಷನ್ ಅಂತೇಳಿ ಏನ್ ಹೇಳ್ತೀವಿ, ಅದು ಒಂದು 12 kg ಒಬ್ರು ನಾವು ಉಪಯೋಗಿಸ್ತಾ ಇದ್ವಿ ಈ ಒಂದು ಖಾದ್ಯ ತೈಲವನ್ನ. ಈಗ ಅದು ನಮ್ಮ ಬದಲಾದ ಆಹಾರ ಪದ್ಧತಿನಲ್ಲಿ ಸುಮಾರು 18 kg ಅಷ್ಟು ಅಡಿಗೆ ಎಣ್ಣೆನ ನಾವು ಒಬ್ರು ಪ್ರತಿ ನಮ್ಮ ದೇಶದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಇಡೀ ದೇಶದಲ್ಲಿ ಉತ್ಪಾದನೆ ಆಗತಕ್ಕಂಥ ಅಡಿಗೆ ಎಣ್ಣೆ ಪ್ರಮಾಣ ಕೇವಲ 120 ಲಕ್ಷ ಮೆಟ್ರಿಕ್ ಟನ್. ಸುಮಾರು 130 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಡಿಗೆ ಎಣ್ಣೆನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಂತ ಇದ್ದೀವಿ. ಸುಮಾರು 150 ಲಕ್ಷ ಕೋಟಿಯಷ್ಟು ದುಡ್ಡನ್ನ ನಾವು ಈ ಒಂದು ಆಮದು ಮಾಡ್ಕೊಳ್ಳಿಕ್ಕೆ ಸರ್ಕಾರ ಖರ್ಚು ಮಾಡ್ತಾ ಇದೆ. ಈ ಅಡುಗೆ ಎಣ್ಣೆನಲ್ಲಿ ನಾವು ಪ್ರಮುಖವಾಗಿ ನಮ್ಮ ಭಾಗದಲ್ಲಿ ಬಂದ್ರೆ ತೆಂಗಿನ ಎಣ್ಣೆಯನ್ನ ನಾವು ಅಡುಗೆ ಎಣ್ಣೆಗೆ ಉಪಯೋಗಿಸಿದ್ದೆ ಆದ್ರೆ ತುಂಬಾ ರೈತರಿಗೂ ಅನುಕೂಲ ಆಗುತ್ತೆ. ಮತ್ತೆ ಆರೋಗ್ಯ ದೃಷ್ಟಿಯಿಂದಲೂ ಅಡುಗೆ ಎಣ್ಣೆಯಾಗಿ ತೆಂಗನ್ನ ಈಗ ಕೇರಳ ಭಾಗದಲ್ಲಿ ಉಪಯೋಗಿಸ್ಲಿಕ್ಕೆ, ನಮ್ಮಲ್ಲಿ ಉಪಯೋಗಿಸಲಿಕ್ಕೆ ವಿಪುಲವಾದಂತಹ ಅವಕಾಶಗಳಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಈಗ ಅಡುಗೆ ಎಣ್ಣೆಯನ್ನ ಎಣ್ಣೆ ಕಾಳುಗಳ ಉತ್ಪಾದನೆಯನ್ನ ಹೆಚ್ಚು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಅಂತ ಹೇಳಿ ಒಂದು ಯೋಜನೆ ಸಹ ಅನುಷ್ಠಾನ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಇಲಾಖೆಯಿಂದ ತಾಳೆ ಬೆಳೆ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದೀವಿ. ತಾಳೆ ಬೆಳೆ ಈ ರೈತರು ಹೆಚ್ಚು ಜಮೀನು ಇರ್ತಕ್ಕಂಥವ್ರು ಭತ್ತ ಬೆಳೆಯೋದಕ್ಕೆ ಪರ್ಯಾಯವಾಗಿ ಈ ತಾಳೆ ಬೆಳೆಯನ್ನು ಬೆಳಿಬೋದು. ಈ ತಾಳೆ ಬೆಳೆಗೆ ಕೇಂದ್ರ ಸರ್ಕಾರ VGP ಅಂತ ಹೇಳಿ ವಯಬಲ್ ಗ್ಯಾಪ್ ಪ್ರೈಸಿಂಗ್ ಅಂತ ಹೇಳಿ, ಅಂದ್ರೆ ಒಂದು ಅಶ್ಯೂರ್ಡ್ ಒಂದು ಆದಾಯ ಬರ್ತಕ್ಕಂಥ ಒಂದು ಬೆಲೆಯನ್ನ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಎಣ್ಣೆ ಕಾಳು ಬೆಳೆಗಳು, ಎಣ್ಣೆ ಬರ್ತಕ್ಕಂಥ ಬೆಳೆಗಳಿಗೆ ಹೆಚ್ಚು ಅವಕಾಶಗಳಿರೋದ್ರಿಂದ ನಮ್ಮ ಈ ಭಾಗದಲ್ಲಿ ಭತ್ತ ಮತ್ತು ಕಬ್ಬಿಗೆ ಪರ್ಯಾಯವಾಗಿ ತಾಳೆ ಬೆಳೆ ಮತ್ತೆ ತೆಂಗಿನ ಬೆಳೆಗಳನ್ನು ಹೆಚ್ಚು ಬೆಳೀಲಿಕ್ಕೆ ಅವಕಾಶ ಇದೆ. ನಮ್ಮ ಇಲಾಖೆಯಲ್ಲಿ ರಂಗಸಮುದ್ರ ಅಂತೇಳಿ ಇಲ್ಲೇ ಹತ್ರದಲ್ಲಿದೆ. ಅಲ್ಲಿ ಒಂದು ಸಮಗ್ರ ಜೈವಿಕ ಕೇಂದ್ರ ಅಂತೇಳಿ ಇದೆ. ಅಲ್ಲಿ ನಮಗೆಲ್ಲ ಗೊತ್ತಿರೋಂಗೆ ಮಣ್ಣು ಮತ್ತು ನೀರು ಪ್ರಮುಖವಾದಂಥ ಸಂಪನ್ಮೂಲಗಳಾಗಿರೋದ್ರಿಂದ ಮಣ್ಣಿನ ಪರೀಕ್ಷೆ, ಮಣ್ಣಿನ ಆರೋಗ್ಯ ಚೆನ್ನಾಗಿದೆಯಾ, ನಮ್ಮ ಮಣ್ಣು ಹೆಂಗಿದೆ, ಈ ಮುಂಗಾರಿನಲ್ಲಿ ಯಾವುದೇ ಬೆಳೆಗಳನ್ನು ಬೆಳೆಯೋದಕ್ಕೆ ಮುಂಚೆ ಮಣ್ಣಿನ ಆರೋಗ್ಯ, ನೀರಿನ ನಮ್ಮ ಒಂದು ಹೆಂಗಿದೆ ಗುಣಮಟ್ಟ ತಿಳ್ಕೊಳ್ಳಿಕ್ಕೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ವ್ಯವಸ್ಥೆ ನಮ್ಮ ಈ ಸಮಗ್ರ ಜೈವಿಕ ಕೇಂದ್ರದಲ್ಲೂ ಇದೆ, ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಇದೆ. ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನು ಮಾಡ್ಕೊಂಡ್ರೆ ಅದರಲ್ಲಿ ನಮ್ಮ ಮಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಾವಯವ ವಸ್ತುಗಳು, ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಅಂತೇಳಿ ಹೇಳ್ತೀವಿ, ಅದೆಷ್ಟಿದೆ, ಪೋಷಕಾಂಶಗಳು ಎಷ್ಟಿದೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತೇಳಿ ಅದೆಷ್ಟಿದೆ ಅಂತ ಗೊತ್ತಾದಾಗ ರೈತರು ಸೂಕ್ತವಾಗಿ ನಾವು ಪೋಷಕಾಂಶಗಳನ್ನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಸಮಗ್ರ ಜೈವಿಕ ಕೇಂದ್ರ ರಂಗಸಮುದ್ರದಲ್ಲಿ ಈ ಟಿಶ್ಯೂ ಕಲ್ಚರ್ ಬಾಳೆ ಅಂತೇಳಿ ಅಂಗಾಂಶ ಕೃಷಿ ಬಾಳೆ ಸಹ ಉತ್ಪಾದನೆ ಮಾಡಿ ಕೊಡ್ತೀವಿ. ಅದು 11 ರೂಪಾಯಿ ಒಂದು ಗಿಡಕ್ಕೆ, ಒಂದು ಹೆಚ್ಚು ಇಳುವರಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ರೋಗ ಮುಕ್ತ ಗಿಡಗಳನ್ನು ಕೊಡುವಂಥದ್ದು. ಮತ್ತೆ ಸಾವಯವ ಜೈವಿಕ ಗೊಬ್ಬರಗಳು ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಆರೋಗ್ಯವನ್ನು
ಚೆನ್ನಾಗಿ ಮಾಡಲಿಕ್ಕೋಸ್ಕರ ಜೈವಿಕ ಗೊಬ್ಬರಗಳನ್ನ ರೈತ ಬಾಂಧವರು ಯಥೇಚ್ಛ ಪ್ರಮಾಣದಲ್ಲಿ ಉಪಯೋಗಿಸಬೇಕು, ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಟಿಯಂ ಅಂತೇಳಿ ಈ IIHR ಭಾರತ ಸರ್ಕಾರದ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಹೆಸರುಗಟ್ಟಲಿದೆ. ಅವರ ಅಭಿವೃದ್ಧಿಪಡಿಸಿರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಮ್ಮ ಒಂದು ಸಮಗ್ರ ಜೈವಿಕ ಕೇಂದ್ರದಲ್ಲಿ ಈ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಟಿಯಂ AMC ಅಂತೇಳಿ ಹೇಳ್ತಾರೆ, ಅದನ್ನ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ. ಅದನ್ನ ಉಪಯೋಗಿಸಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತೆ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಮತ್ತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ಜೈವಿಕ JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿವಿಧ ರೈತರಿಗೆ ಬೇಕಾಗಿರ್ತಕ್ಕಂಥ ಕಸಿ ಗಿಡಗಳು ಸಸಿಗಳನ್ನು ಉತ್ಪಾದನೆ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಮತ್ತೆ ನಮ್ಮ ಇಲಾಖೆಯಿಂದ ಅನುಷ್ಠಾನ ಮಾಡ್ತಕ್ಕಂಥ ಉದ್ಯೋಗ ಚೀಟಿ ಇರ್ತಕ್ಕಂಥ ರೈತ ಬಾಂಧವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆಯಲ್ಲಿ ವೈಯಕ್ತಿಕವಾಗಿ ಅವರ ತೋಟಗಳಲ್ಲೇ ಅವರು ಜಮೀನುಗಳನ್ನ ಅಭಿವೃದ್ಧಿಪಡಿಸ್ಕೊಂಡ್ರೆ, ತೋಟಗಳನ್ನ ಮಾಡಿದ್ರೆ ಆ ಒಂದು ಯೋಜನೆಯಲ್ಲಿ ಸೌಲಭ್ಯ ಪಡ್ಕೋಬಹುದು. ಒಂದು ತೆಂಗು 1 ಹೆಕ್ಟೇರ್ ಪ್ರದೇಶದಲ್ಲಿ ಹೊಸದಾಗಿ ನಾಟಿ ಮಾಡಿದ್ರೆ ಈ ಉದ್ಯೋಗ ಚೀಟಿ ಇರ್ತಕ್ಕಂಥವ್ರು ಒಂದು 60,000 ಸಹಾಯಧನವನ್ನು ಪಡ್ಕೋಬಹುದು. ಅದೇ ತರ ಬಾಳೆ, ಅಡಿಕೆ ಈ ತರ ಎಲ್ಲಾ ಬೆಳೆಗಳೊಂದಿಗೆ ಅನುಕೂಲ ಇದೆ. ಅದೇ ತರ ನಮ್ಗೆ ನೀರು ಪ್ರಮುಖವಾದಂತ ಒಂದು ಸಂಪನ್ಮೂಲ. ನೀರನ್ನ ನಮ್ಗೆ ಎಷ್ಟು ತೋಟಕ್ಕೆ ಗಿಡಗಳಿಗೆ ಬೇಕು ಅಷ್ಟನ್ನೇ ಕೊಡ್ಬೇಕಾಗುತ್ತೆ. ಒಂದು ಬಾಳೆ ಗಿಡ ಅಂತ ಹೇಳಿದ್ರೆ ಒಂದು 20 ಲೀಟರ್ ನೀರು ಸಾಕು. ಅದೇ ತರ ಅಡಿಕೆ ಗಿಡ ಅಂದ್ರೆ ಒಂದು 20 ಲೀಟರ್ ಒಂದು ದಿವಸಕ್ಕೆ ಸಾಕು. ತೆಂಗು ಅಂದ್ರೆ 100 ಲೀಟರ್ ಒಂದು ದಿವಸಕ್ಕೆ ಸಾಕು. ಹಂಗೆ ಎಷ್ಟು ನೀರು ಬೇಕಷ್ಟು ಕೊಡೋದಕ್ಕೆ ಈ ಸೂಕ್ಷ್ಮ ನೀರಾವರಿ ಪದ್ಧತಿಗಳಂತ ಇದೆ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಗಿಡಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನ ಕೊಡೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ 90% ಸಹಾಯಧನವನ್ನು ಕೊಡ್ತಾರೆ. ಕಳೆದ ವರ್ಷ ಸುಮಾರು 78,000 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 81,000 ಜನ ರೈತರು ಈ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ. ಈ ವರ್ಷದ ಈ ಯೋಜನೆ ಇರೋದ್ರಿಂದ ರೈತ ಬಾಂಧವರು ನೀರಿನ ಒಂದು ಸದ್ಬಳಕೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ಈ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ಸಹ ಅನುಷ್ಠಾನ ಮಾಡಬಹುದು, ಈ ಸೌಲಭ್ಯಗಳನ್ನ ಪಡ್ಕೋಬಹುದು. ಅದೇ ತರ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ, ಈ ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆಗಳ ಮೂಲಕ ರೈತ ಬಾಂಧವರು ಒಂದು ನಿಖರವಾದಂತಹ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಬೆಳೆ ಕೇವಲ ಒಂದು ಬಿತ್ತನೆ ಬೀಜ ಹೊಸ ತಳಿಗಳನ್ನ ಬಳಸಿದ್ರೆ ಸುಮಾರು 25-30% ಅಷ್ಟು ಇಳುವರಿಯನ್ನು ಹೆಚ್ಚು ಪಡಿಬಹುದು. ಈ ಎಲ್ಲ ಮಾಹಿತಿಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಜಗದ್ಗುರುಗಳವರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ, ತಾವೆಲ್ಲ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಒಂದು ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮುಖ್ಯ ಅತಿಥಿಗಳ ಭಾಷಣ ಮಾಜಿ ಶಾಸಕರಾದ ಶ್ರೀ ಮಹಿಮಾ ಪಟೇಲ್ ರವರೇ. ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶ ಕೇಂದ್ರ ಮಹಾಸ್ವಾಮಿಗಳಲ್ಲಿ ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ನಮಸ್ಕರಿಸುತ್ತಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಮತ್ತೊಬ್ಬ ಪೂಜ್ಯರು ಮಲ್ಲಯ್ಯ ಸ್ವಾಮಿಗಳಲ್ಲಿ ಮತ್ತು ಈ ಒಂದು ಶಿಬಿರದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪೂಜ್ಯರಲ್ಲಿ ಪ್ರೀತಿಯಿಂದ, ಭಕ್ತಿಯಿಂದ ನಮಸ್ಕರಿಸುತ್ತಾ ಆ ಉದ್ಘಾಟನೆ ಮಾತುಗಳನ್ನ ಹೇಳಿದಂಥ ಹಿರಿಯ ಸ್ನೇಹಿತರಾದಂಥ ಮದನ್ ಗೋಪಾಲ್ರವರೇ, ಮೊದಲಿಗೆ ಮಾತಾಡಿದಂಥ BN ಜ್ಞಾನೇಶ್ ಅವರೇ, ಈಗ ಮಾತಾಡಿದಂಥ HM ನಾಗರಾಜ್ರವರೇ, ಮುಂದೆ ಮಾತಾಡೋದಕ್ಕೆ ಕಾಯ್ತಾ ಇರುವಂಥ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ವರವರೇ, ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪೂಜ್ಯರೇ, ಬಂಧುಗಳೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಸಂವಹನೆ ಅಂತ ಅನ್ನೋಂಥದ್ದು ಒಂದಿದೆ. ಅಂದರೆ ಮಾತಾಡೋದು, ಕೇಳೋದು ಎರಡು. ನಾವು ಕೇಳೋದ್ರ ಮೂಲಕ ಬೇರೆಯವರು ಮಾತಾಡೋದನ್ನ ಸೃಷ್ಟಿ ಮಾಡ್ಬೋದು ಅಂತೆ, ನಾವು ಮಾತಾಡೋದ್ರ ಮೂಲಕ ಬೇರೆಯವರ ಕೇಳುವಿಕೆಯನ್ನ ಸೃಷ್ಟಿ ಮಾಡ್ಬೋದು ಅಂತೆ. ಹಾಗಾಗಿ ನಮ್ಮ ಮದನ್ ಗೋಪಾಲ್ ಅವರು ಸ್ವಲ್ಪ ಕಡಿಮೆ ಮಾತಾಡಿದ್ರು ಅಂತ ಅನ್ಸುತ್ತೆ. ಅವರು ಉಳಿಸಿದ ಸಮಯನ ನಾನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೀನಿ. ಇದು ನಿಜಗುಣ ಶಿವಯೋಗಿಗಳ
ಅನುಭವ ಸಾರ ಮತ್ತು ಅನುಭವ ಸಾರ ಎರಡೂ ಹೌದು ಅಂತ ಅಂದ್ಕೊಂಡಿದ್ದೀನಿ. ಬರೀ ಅನುಭವ ಸಾರ ಅಷ್ಟೇ ಅಲ್ಲ,